ಮತದಾವರ್ತಿ ಸಭೆಯಾಗಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರೇಮ ನನ್ನ ಬಗ್ಗೆ ಹೊಸದಾಗಿ ಹೇಳಬೇಕಾದಂಥ ಇಂಟ್ರೊಡಕ್ಷನ್ ಏನೂ ಇಲ್ಲ. ಎಲ್ಲರಿಗೂ ಸುಪರಿಚಿತನು, ಎಲ್ಲರಿಗೂ ಪರಿಚಯಸ್ಥನು. ಬಟ್ ಸ್ಟಿಲ್ ದೇವರ ಮಹಾಪ್ರೀತಿ ಕೃಪೆಯಿಂದ ಈ ರೀತಿ ನಿಮ್ಮ ಮುಂದೆ ದೇವರ ಮಾತುಗಳನ್ನು ಹಂಚುವಂಥ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು, ಸ್ತೋತ್ರಗಳನ್ನು ಸಲ್ಲಿಸಿದೆ. ಈ ದಿನದಲ್ಲಿ ಬೇರೆ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ಧ್ಯಾನಿಸಲಾಗಿದೆ. ಶ್ರೇಷ್ಠತೆ, ಇಂಪಾರ್ಟೆನ್ಸ್, ಸಭೆಯ ಶ್ರೇಷ್ಠತೆ, ದ ಇಂಪಾರ್ಟೆನ್ಸ್ ಆಫ್ ಚರ್ಚ್. ಯಾಕೆ ಈ ಮಾತುಗಳು ನಾವು ಕೇಳಬೇಕು ಅಂತಂದರೆ, ನಮಗೆ ಗೊತ್ತಾಗಬೇಕು, ನಮಗೆ ಗೊತ್ತಿರಬೇಕು. ಕಂಬಳಿ ಹುಳ ಗೊತ್ತಲ್ಲ ಬೇರೆ ನಮಗೆ? ಕಂಬಳಿ ಹುಳ ನಮ್ಮ ಕಣ್ಣು ಮುಂದೆ ಇದ್ದಾಗ ಅದನ್ನ ಕೈಯಿಂದ ಮುಟ್ಟೋದಕ್ಕೆ ನಾವು ಇಷ್ಟಪಡಲ್ಲ. ಯಾವ್ದಾದ್ರು ಕಡ್ಡಿ, ಯಾವ್ದಾದ್ರು ಕೋಲ್ ತಗೊಂಡೋದನ್ನ ಬಿಸಾಕಕ್ಕೆ, ಯಾಕೆಂದ್ರೆ ನಮ್ಮ ಕೈ ಅದಕ್ಕೆ ಮುಟ್ಟಬಾರದು. ಅದೇ ಕಂಬಳಿ ಹುಳ ಕೆಲವು ದಿನಗಳಾದ ನಂತರ ಒಂದು ಅಂದವಾದಂತಹ, ಸುಂದರವಾದಂತಹ ಚಿಟ್ಟೆಯಾಗಿ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅವಾಗ ನಾವು ಅದನ್ನ ಹೊರಡಿಸಬೇಕನ್ನೋದಕ್ಕಿಂತ ನಮ್ಮ ಕೈಯಲ್ಲಿ ಹಿಡ್ಕೋಬೇಕು, ನಮ್ಮ ಕಣ್ಣು ಮುಂದೆ ಇರಬೇಕು, ನನ್ನ ಕೈಯಿಂದ ಅದನ್ನ ಮುಟ್ಟಬೇಕೆನ್ನುವಂತ ಆಸೆ ನಮ್ಮಲ್ಲಿ ತುಂಬಾ ಬೆಳೆಯುತ್ತೆ. ಅದು ಚಿಟ್ಟೆ ಆಗುವುದಕ್ಕೂ ನಮ್ಮ ಕಣ್ಣಿನ ಮುಂದೆ ಕಂಬಳಿ ಹುಳವಾಗಿ ಕಾಣುವುದಕ್ಕೂ ಎರಡೂ ಒಂದೇ ಜೀವಿತನೇ ಬೇರೆ, ಎರಡೂ ಒಂದೇ. ಕಂಬಳಿ ಹುಳನೇ ಚಿಟ್ಟೆ ಆಗಿದೆ. ಆ ಚಿಟ್ಟೆ ಆಕಾರವು ಮೊದಲೇನಾಗಿತ್ತು? ಕಂಬಳಿ ಹುಳ. ಆದರೆ ಈ ಕಂಬಳಿ ಹುಳ ಚಿಟ್ಟೆ ಆಗುವ ಈ ಪ್ರಯಾಣ ಇದೆ ನೋಡಿ. ಈ ಕಂಬಳಿ ಹುಳ ಚಿಟ್ಟೆ ಆಗುವಂತಹ ಈ ಒಂದು ಪ್ರಯಾಣವಿದೆ ನೋಡಿ ಪ್ರೇರೆ. ಇವೆರಡರ ಮಧ್ಯದಲ್ಲಿ ಒಂದು ಪ್ರಾಮುಖ್ಯವಾದಂತಹ ಘಟ ನಡೆಯುತ್ತೆ. ಕಂಬಳಿ ಹುಳಕ್ಕೂ ಚಿಟ್ಟೆಗೂ ಮಧ್ಯದಲ್ಲಿ ಒಂದು ಸ್ಥಿತಿ ಇರುತ್ತೆ ಪ್ರೇರೆ. ಏನು ಗೊತ್ತಾ? ಅದನ್ನ ಇಂಗ್ಲಿಷ್ ಅಲ್ಲಿ ಪೂಪ ಅಂತಾರೆ, ಅಥವಾ ಗೂಡು ಕಟ್ಕೊಳ್ಳುತ್ತೆ. ಅದು ಚಿಕ್ಕದಾಗಿ ಗೂಡು ಕಟ್ಕೊಳ್ಳುತ್ತೆ, ಎಲ್ಲೋ ಒಂದು ಮೂಳೆಯಲ್ಲಿ ಕಟ್ಕೊಂಡು ಸ್ವಲ್ಪ ದಿನಗಳು ಅದರಲ್ಲಿ ಮಲಗುತ್ತೆ, ನಿದ್ದೆ ಮಾಡುತ್ತೆ. ನಿದ್ದೆ ಮಾಡಿ ಆ ನಿದ್ದೆಯಿಂದ ಹೊರಬರುವಷ್ಟರಲ್ಲಿ ಸುಂದರವಾದಂತ ರೆಕ್ಕೆಗಳು, ಸುಂದರವಾದಂತ ಆಕಾರ, ಸುಂದರವಾದಂತ ರೂಪ, ನಮ್ಮ ಕಣ್ಣಿನ ಮುಂದೆ ಓಡಾಡುವಂತ ಅಂದವಾದಂತ ದೃಶ್ಯ ನಮಗೆ ಕಾಣುವಂಥದ್ದು. ಪ್ರೇರೆ, ಕಂಬಳಿ ಹುಳವಿಂದ ಚಿಟ್ಟೆ ಆಗುವುದಕ್ಕೆ ಮಧ್ಯದಲ್ಲಿ ನಡೆದಂತಹ ಸ್ಥಿತಿ ಏನೋ ಗೊತ್ತಾ? ಒಂದು ಚಿಕ್ಕ ಗೂಡು. ಆ ಗೂಡು ಅದನ್ನ ಕಂಬಳಿ ಹುಳದ ಪರಿಸ್ಥಿತಿಯಿಂದ, ಮುಟ್ಟಬಾರದೆನ್ನುವಂತ ಪರಿಸ್ಥಿತಿಯಿಂದ ಎಲ್ಲರೂ ಮುಟ್ಟಬೇಕೆನ್ನುವಂತ ಪರಿಸ್ಥಿತಿಗೆ, ನೋಡುವುದಕ್ಕೆ ಅಂದವಾದಂತ ರೂಪ ಆ ಗೂಡು ಆ ಕಂಬಳಿ ಹುಳಕ್ಕೆ ಕೊಟ್ಟಿದೆ. ಹೌದಾ ಪ್ರಿಯರೇ? ಹಾಗಾಗಿ ಇದು ನಮಗೆ ಅರ್ಥ ಆಯ್ತಾ? ಈಗ ನಮ್ಮೆಲ್ಲರ ಜೀವನವೂ ಕೂಡ ಹೇಗಿತ್ತು ಗೊತ್ತಾ ಪ್ರಿಯರೇ? ಕಂಬಳಿ ಹುಳ ಇದ್ದಂಗೆ. ನಮ್ಮೆಲ್ಲರ ಬದುಕುಗಳು ಹೆಂಗಿತ್ತು ಅಂತಂದ್ರೆ, ಕಂಬಳಿ ಹುಳ. ಯಾರು ನಮ್ಮ ಹತ್ರ ಬರೋದಕ್ಕೆ ಇಷ್ಟಪಡ್ತಿಲ್ಲ, ಯಾರು ನಮ್ಮ ಜೊತೆ ಇರೋದಕ್ಕೂ ಕೂಡ ಇಷ್ಟಪಡಲ್ಲ. ಹೌದಾ? ಕಂಬಳಿ ಹುಳನ ಯಾರು ಬಂದು ಚಿಕ್ಕ ವಯಸ್ಸಲ್ಲಿ ಕಂಬಳಿ ಹುಳ ಹಿಡ್ಕೋಬೇಕಂತಂದ್ರೆ ಕೈಯಲ್ಲಿ ಹಿಡಿಬೇಡ ಅಂತ. ಯಾಕೆ ಕೈಯಲ್ಲಿ ಹಿಡಿಬಾರ್ದು ಅಂತಂದ್ರೆ, ಅದ್ರ ಕೂದಲು ಇರುತ್ತಲ್ಲ, ಆ ಕೂದಲು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಕಾಣಿಸ್ತಿರೋ ತರ ಇರುತ್ತೆ. ಅದು ಎಲ್ಲಂದ್ರೆ ಚುಚ್ಕೊಂಡು ಸ್ವಲ್ಪ ಕಡತ ತರ ಆಗುತ್ತೆ. ಮುಟ್ಟಬಾರ್ದು ಅಂತಾರೆ. ಹೌದಾ? ನಮ್ಮೆಲ್ಲರ ಬದುಕುಗಳು ಬೇರೆ ಒಂದಾನೊಂದು ದಿನಗಳಲ್ಲಿ ನೋಡುವುದಕ್ಕೆ ಅಸಹ್ಯವಾಗಿ, ನೋಡುವುದಕ್ಕೆ ದೀನವಾದಂತ ಪರಿಸ್ಥಿತಿಗಳಲ್ಲಿದ್ದಾಗ, ಈಗ ನಮ್ಮ ಪರಿಸ್ಥಿತಿ ಆತರ ಇಲ್ಲ. ಹೇಗಿದೆ? ಚಿಟ್ಟೆಯ ರೂಪದಲ್ಲಿ ದೇವರು ನಮ್ಮನ್ನು ಕೊಟ್ಟಿದ್ದಾರೆ, ಅಂದವಾಗಿಯೂ, ಸುಂದರವಾಗಿಯೂ, ಸೌಂದರ್ಯವಾಗಿಯೂ. ಆದರೆ ಕಂಬಳಿ ಹುಳಕ್ಕೂ ಚಿಟ್ಟೆಗೂ ಮಧ್ಯದಲ್ಲಿ ಏನ್ ನಡೀತು ಅನ್ನೋ ನಾವು ನೋಡ್ಕೊಂಡಿದ್ದೇವೆ. ಚಿಕ್ಕ ಗೂಡು ಕಟ್ಕೊಂಡಿದ್ದು. ಹೌದಾ? ನಮ್ಮ ಹಳೆಯ ಜೀವನಕ್ಕೂ ಇವತ್ತಿನ ಹೊಸ ಜೀವನಕ್ಕೂ ಮಧ್ಯದಲ್ಲಿ ಒಂದು ನಡೆದಿದೆ ಬೇಡ. ಏನೋ ಗೊತ್ತಾ? ಸಭೆ, ಚರ್ಚ್. ಈ ಚರ್ಚ್ಗೆ ಬರೋದಕ್ಕಿಂತ ಮೊದಲು ನಾವೇನಾಗಿದ್ವಿ ಗೊತ್ತಾ ಪ್ರಿಯರೇ? ಕಂಬಳಿ ಹುಳ. ಅಂತಂದ್ರೆ ಯಾರಿಗೂ ಇಷ್ಟ ಇಲ್ಲ, ನಾವು ಯಾರು ನಮ್ಮಲ್ಲಿ ಇರಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಯಾವಾಗಾದ್ರೂ ಗೂಡಿಗೆ ಬಂದ್ವು, ಗೂಡಲ್ಲಿ ಸ್ವಲ್ಪ ದಿನ ಇದ್ವು, ಗೂಡಲ್ಲಿ ನಮ್ಮನ್ನ ನಾವು ಸರಿ ಮಾಡಿಕೊಂಡವು. ಗೂಡಿಂದ ಹೊರಗೋಗಬೇಕಾದ್ರೆ ಯಾರಾದ್ರೆ ಬೇಡ ಅಂತಂದ್ರು, ಯಾರಾದ್ರೆ ಮುಟ್ಟಬಾರದು ಅಂತಂದ್ರು, ಯಾರಾದ್ರೆ ತಿರಸ್ಕರಿಸಿದಾರೋ ಅವರೆಲ್ಲರೂ ಕೂಡ ಇವಾಗ ಹತ್ರ. ಕಾರಣ ಏನೋ ಗೊತ್ತಾ ಪ್ರಿಯರೇ? ಆ ಗೂಡು, ಆ ಸ್ಥಳ ತುಂಬಾ ಪ್ರಾಮುಖ್ಯ ಪ್ರಿಯರೇ. ಇವತ್ತು ನಾವೆಲ್ಲರೂ ಇಲ್ಲಿ ಕುಳಿತಿದ್ದೇವೆ ನೋಡಿ, ಆ ಗೂಡು ಇದೆ, ಆ ಸ್ಥಳವು ಇದೆ. ಇದು ಏನೋ ಗೊತ್ತಾ ಪ್ರಿಯರೇ? ಒಂಥರ ಫ್ಯಾಕ್ಟರಿ ಇದ್ದಂಗೆ. ಏನ್ ಫ್ಯಾಕ್ಟರಿ ಅಂತಂದ್ರೆ,
ಎಲ್ಲಾ ಕಸ ಇಲ್ಲಿಗೆ ಬರುತ್ತೆ. ಈ ಕಸನ ಏನ್ ಮಾಡುತ್ತೆ ಇದು? ಕ್ಲೀನ್ ಮಾಡಿ, ಪ್ಯೂರ್ ಮಾಡಿ, ರೀಸೈಕಲ್ ಮಾಡಿ, ಮತ್ತೆ ಯೂಸ್ ಆಗೋ ತರ ಹೊರ ಕಳಿಸುತ್ತೆ. ಒಳ್ಳೇದ ಕೆಡದ ಇದು? ಒಳ್ಳೇದು. ಹಾಗಾಗಿ ಈ ಗೂಡನ್ನ ಶ್ರದ್ಧೆಯಿಂದ ಕಾಪಾಡಿಕೊಳ್ಳಬೇಕಾದಂಥದ್ದು ನಮ್ಮ ಬಾಧ್ಯತೆ. ಅದಕ್ಕೆ ನಾವು ಓದಿಕೊಂಡಿದ್ದೇವೆ ಕೀರ್ತನೆ 27:4 ವಚನ. ಕೀರ್ತನೆಗಳು 27ನೇ ಅಧ್ಯಾಯ 4ನೇ ವಚನ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಈ ಕೀರ್ತನೆ ಯಾರು ಬರೀತಿದ್ದಾರೆ? ಆ ಅಧ್ಯಾಯದ ಮೇಲೆ ಬೋಲ್ಡ್ ಅಕ್ಷರಗಳಲ್ಲಿ ಓದಿದೆ. ಆ ಮಾತನ್ನ ಓದೋಣ. ಗುಡಾರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸುವುದು ದಾವೀದನ ಕೀರ್ತನೆ. ಯಾರ ಕೀರ್ತನೆ ಬೇರೆ ಇದು? ದಾವೀದನ ಕೀರ್ತನೆ. ದಾವೀದನು ಯಾರು? ಹೂ ಇಸ್ ಡೇವಿಡ್? ದೇವಭಕ್ತನು. ದಾವೀದನು ರಾಜನು, ಅರಸನು. ದಾವೀದನು ಯಾರು? ಅರಸನು. ಯಾರಿಗೆ ಅರಸನು? ಇಸ್ರಾಯೇಲ್ ಸಮಾಜಕ್ಕೆ, ಯಹೂದ ಜನಾಂಗಗಳಿಗೆ ಯಾರು ದಾವೀದನು? ಅರಸನು. ಆ ಅರಸನಾಗಿರುವಂತ ದಾವೀದನು ಅರಸನು, ರಾಜನು ಅಂತಂದ್ರೆ ಟೈಮ್ ಇರುತ್ತಾ? ಟೈಮ್ ಇರಲ್ವಾ ಸರ್? ಟೈಮ್ ಇರುತ್ತಾ? ಟೈಮ್ ಇರಲ್ವಾ? ಬಿಸಿ ಇರ್ತಾರ? ಫ್ರೀ ಇರ್ತಾರ? ಬಿಸಿ ಇರ್ತಾರ? ಬಿಸಿ ಇರ್ತಾರ? ಎಷ್ಟು ಬಿಸಿ ಇರ್ತಾರೆ? ತುಂಬಾ ಬಿಸಿ ಇರ್ತಾರೆ, ಹೌದಾ? ಈ ಬಿಸಿ ಶೆಡ್ಯೂಲ್ ಅಲ್ಲಿ ಒಂದು ಪೆನ್ ತಗೊಂಡು, ಒಂದು ಪೇಪರ್ ತಗೊಂಡು ರಾಜ ಒಂದು ಹಾಡು ಬರೀತಿದ್ದಾನೆ. ಪೆನ್ ತಗೊಂಡು, ಪೇಪರ್ ತಗೊಂಡು ಒಂದು ಹಾಡು ಬರೀತಿದ್ದಾನೆ. ಆ ಹಾಡಲ್ಲಿ 27ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಷ್ಟರಲ್ಲಿ 4ನೇ ವಚನದಲ್ಲಿ ಆ ಹಾಡಿನಲ್ಲಿ ವರವನ್ನ ಕೇಳ್ತಿದ್ದಾನೆ ದೇವರನ್ನ. ದೇವರೇ, ನಿನ್ನಿಂದ ನನಗೊಂದು ವರ ಬೇಕು, ನಿನ್ನಿಂದ ನನಗೊಂದು ವರ ಬೇಕು. ಏನ ವರ? ನನಗೆ ರಾಜ್ಯ ಬೇಕು, ಬಲ ಬೇಕು, ಐಶ್ವರ್ಯ ಬೇಕು, ನನ್ನ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬೇಕು, ಕಾಲೇಜಲ್ಲಿ ಓದ್ಬೇಕು, ಡಿಸ್ಟಿಂಕ್ಷನ್ ಅಲ್ಲಿ ಬರಬೇಕು, ಬಂಗ ಬೇಕು. ಈ ವರ ನನಗೆ ಬೇಡ. ಎಂಥ ವರ ನನಗೆ ಬೇಕಂತಂದ್ರೆ 4ನೇ ವಚನ ಅದ್ಭುತವಾಗಿ ಬರೆದಿದ್ದಾರೆ ಪ್ರೇರ ವಚನ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನನ್ನು ಕೇಳಿಕೊಂಡು ಅದನ್ನೇ ಎದುರು ನೋಡ್ತಾ. ನಾನು ಒಂದು ವರವನ್ನ ದೇವರನ್ನ ಕೇಳ್ಕೊಂಡಿದ್ದೆ. ಇಂತಹ ಶ್ರೇಷ್ಠವಾದ ವರ. ಒಂದೊಳ್ಳೆ ಹಾಡಿದೆ ಗೊತ್ತಾ? ಕನ್ನಡದಲ್ಲಿ ಹೌದಾ? ಮೂವಿ ಆಡಿದೆ, ಕ್ರಿಶ್ಚಿಯನ್ಗಳಲ್ಲ, ಮೂವಿ ಆಡಿದೆ. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಬೇಡುವೆ ಚೆಲುವೆ ಅಂತ ಯಾರು ಆಡ್ತಿದ್ದಾನೆ? ಚೆಲುವ ಆಡ್ತಿದ್ದಾನೆ, ಅಂದ್ರೆ ಹುಡುಗ ಆಡ್ತಿದ್ದಾನೆ. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಬೇಡುವೆ ಚೆಲುವೆ. ಚೆನ್ನಾಗಿದೆಯಾ ಪ್ರೇರೆ? ಸೂಪರ್ ಹಿಟ್ ಸಾಂಗ್. ಮೂವಿ ಸಾಂಗ್ ಆಡ್ತಿದ್ದೀನಿ ಅಂತ ಅನ್ಕೊಳ್ಬೇಡಿ, ಅರ್ಥ ಆಗ್ಬೇಕಲ್ಲ ನಮಗೆ. ದೇವರು ವರವನ್ನು ಕೊಟ್ರೆ ನಾನು ಯಾರನ್ನ ಬೇಡ್ಕೊಳ್ತೇನೆ? ಚೆಲುವೆನ ಬೇಡ್ಕೊಳ್ತೇನೆ. ದಾವೀದನಿಗೆ ದೇವರು ವರ ಕೊಟ್ರೆ ಏನ್ ಬೇಡ್ಕೊಳ್ತಾನೆ ಗೊತ್ತಾ ಪ್ರಿಯರೇ? ಚೆಲುವೆ ಅಲ್ಲ, ನಿನ್ನ ಮಂದಿರ, ನಿನ್ನ ಮನೆ, ನಿನ್ನ ಪ್ರಸನ್ನತೆ, ನಿನ್ನ ವಾಕ್ಯ, ನಿನ್ನ ಧ್ಯಾನ ನನಗೆ ಬೇಕು. ಇದು ನನಗೆ ನೀನು ಕೊಡಬೇಕಾದಂತ ವರ. ಬೇರೆ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ನಿನ್ನ ಸಮ್ಮುಖದಲ್ಲಿ ನಾನು ವಾಸಿಸೋದಕ್ಕೆ ಇಷ್ಟಪಡ್ತಿದ್ದೇನೆ, ನಿನ್ನ ಸನ್ನಿಧಾನದಲ್ಲಿ ನಾನು ಜೀವಿಸೋದಕ್ಕೆ ಇಷ್ಟಪಡ್ತಿದ್ದೇನೆ. ದಯವಿಟ್ಟು ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತ ಈ ಸ್ಥಳ ಇದೆ ನೋಡಿ ಪ್ರಿಯರೇ, ಇದು ಅನೇಕರಿಗೆ ಇಲ್ಲ. ದೇವರು ನಮಗೆ ಕೊಟ್ಟಿರುವಂತ ಈ ಸ್ಥಿತಿಗತಿಗಳಿದಾವೆ ನೋಡಿ, ಅನೇಕರಿಗೆ ಇಲ್ಲ. ದೇವರು ನಮಗೆ ಕೊಟ್ಟಿದ್ದಾರೆ, ಅದನ್ನು ನೋಡಿ ನಾವು ಧನ್ಯರೆಂದು ದೇವರನ್ನ ಕೃತಜ್ಞತೆ ಸಲ್ಲಿಸೋರಾಗಿರ್ಬೇಕು. ತುಂಬಾ ಜನ ಪ್ರಿಯರೇ ಪ್ರಾರ್ಥನೆ ಮಾಡಬೇಕಾದ್ರೆ, ದೇವರೇ ನಮ್ಮ ಸಭೆಗೆ ಬರುವಂತವ್ರು ಅಥವಾ ನಮ್ಮ ಮನೆ ಪಕ್ಕದಲ್ಲಿರುವಂತವ್ರು ಮೋಲ್ಡ್ ಮನೆ ಕಟ್ಬಿಟ್ಟಿದ್ದಾರೆ, 2-3 ಅಫ್ಟರ್ ಮನೆ ಕಟ್ಬಿಟ್ಟಿದ್ದಾರೆ, ನಾನು ಇನ್ನೂ ಏನದು ಶೀಟ್ ಮನೆಯಲ್ಲಿದ್ದೇನೆ, ನನಗೆ ಮನೆ ಕೊಡು. ಪ್ರಾರ್ಥನೆಯಲ್ಲಿ ತಪ್ಪಿಲ್ಲ, ಅವ್ರು ಕೇಳುತ್ತಿರುವಂತ ಪ್ರಾರ್ಥನೆಯಲ್ಲಿ ತಪ್ಪಿಲ್ಲ ಬೇರೆ. ಆ ಪ್ರಾರ್ಥನೆ ಅವರು ಕೇಳ್ತಿದ್ದಾರೆ ನೋಡಿ, ಅದು ತಪ್ಪು. ಆ ಪ್ರಾರ್ಥನೆ ಅವ್ರು ಕೇಳ್ತಿದಾರಲ್ಲ, ಅದು ತಪ್ಪು. ಯಾಕೆ ಅಂತಂದ್ರೆ ಅವಾಗ ದೇವ್ರು ಕಾಣಿಸ್ಕೊಂಡು ಏನ್ ಹೇಳ್ತಾರೆ ಗೊತ್ತಾ ಬೇರೆ? ನಿನ್ ಶೀಟ್ ಮನೆ ಇದೆ, ಇದೆ.
ನಿನ್ ಮನೆ ಪಕ್ಕ ಇನ್ನೊಬ್ಬ ಇದ್ದಾನೆ ನೋಡು, ಅವನಿಗೆ ಸೀಟ್ ಮನೆ ಇಲ್ಲ, ಗುಡಿಸ್ಲಲ್ಲಿದ್ದಾನೆ. ಅವನ್ ಸೀಟ್ ಮನೆ ಇಲ್ಲ, ಅವನು ಗುಡಿಸ್ಲಲ್ಲಿದ್ದಾನೆ. ಇವಾಗ ಅವನಿಗಿಂತ ನೀನು ಶ್ರೇಷ್ಠನಂತಾನೆ, ಅವನಿಗಿಂತ ನೀನು ಧನ್ಯನಂತಾನೆ, ಅವನಿಗಿಂತ ನೀನು ದೊಡ್ಡವನಂತಾನೆ. ಮತ್ತೆ ಇಂಥ ಸ್ಥಿತಿಯಲ್ಲಿರುವಂತ ನೀನು ದೇವರಿಗೆ ಕೃತಜ್ಞತೆ ಮಾಡುವುದನ್ನ ಬಿಟ್ಟು ಬೇರೆಯವರು ಉದ್ಧಾರ ಆಗ್ತಿದ್ದಾರೆ ಅಂತ ಅವನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ದೇವರೇ ನನಗೂ ಕೊಡು ನನಗೂ ಕೊಡು ಅಂತ ಯಾವತ್ತೂ ನಾವು ದೇವರನ್ನ ಕೇಳೋದೇ ಬಿಟ್ಟು ಬೇರೆ ಯಾವತ್ತಾದ್ರೂ ದೇವರ ಹತ್ರ ಮೊಣಕಾಲೋದು, ದೇವರೇ ನಿನಗೇನ್ ಬೇಕು, ನಿನಗೇನ್ ಬೇಕು, ನಿನಗೇನ್ ಬೇಕು, ನನಗೆ ಹೇಳ್ತೀಯಾ, ನೀನು ಹೇಳಿದಂಗೆ ನಾನು ಬದುಕ್ತೇನೆ. ಮಾಡಿದ್ದೇವೆ ಪ್ರೇರಣೆಯಿಂದ ಪ್ರಾರ್ಥನೆಗಳು ತುಂಬಾ ಪ್ರಾಮುಖ್ಯ. ಸಭೆ ಎನ್ನುವಂಥದ್ದು, ಸಂವಿಧಾನ ಎನ್ನುವಂಥದ್ದು, ಚರ್ಚ್ ಎನ್ನುವಂಥದ್ದು, ಫೆಲೋಶಿಪ್ ಎನ್ನುವಂಥದ್ದು ಇದೆ ನೋಡಿ ಪ್ರೇರೆ, ಇದು ಅಮೂಲ್ಯವಾದದ್ದು. ಈ ಅಮೂಲ್ಯವಾದಂತ ಅವಕಾಶವನ್ನ ಕಳಕೊಳ್ಳುವಂತವರನ್ನ ಬೈಬಲ್ ಏನ್ ಹೇಳುತ್ತೆ ಗೊತ್ತಾ ಪ್ರೇರೆ? ದೌರ್ಭಾಗ್ಯರು. ಭಾಗ್ಯ ಗೊತ್ತು, ಭಾಗ್ಯವಂತರು ನಮಗೆ ಗೊತ್ತು, ಆ ಭಾಗ್ಯವನ್ನ ಕಳ್ಕೊಂಡವರು ದೌರ್ಭಾಗ್ಯರು. ಒಂಥರ ಕೆಳದಾಗಿದೆ ಈ ಪದ, ಬಟ್ ಆದ್ರೂ ಬೈಬಲ್ ಅಲ್ಲೇ ಇದೆ ಈ ಮಾತು, ಏನು ಮಾಡಕ್ಕಾಗಲ್ಲ. ಬೈಬಲ್ ಅಲ್ಲಿರೋ ಮಾತನ್ನೇ ನಾನು ಹೇಳ್ತೀನಿ, ದೌರ್ಭಾಗ್ಯರು. ಹಾಗಾಗಿ ಪ್ರೇರೆ, ದೇವರ ಸಮ್ಮುಖವನ್ನ ಬಯಸುವವರಾಗಿದ್ದೇವ ಅಥವಾ ಕಾರಣಗಳನ್ನು ಹೇಳ್ಕೊಂಡು ಬರದೇ ಇರೋದಕ್ಕೆ ಇಷ್ಟಪಡ್ತೇವ? ಚಿಕ್ಕ ವಯಸ್ಸಲ್ಲಿ ಸಂಡೇ ಸ್ಕೂಲ್ ಇದೆ, ಚಿಕ್ಕ ವಯಸ್ಸಲ್ಲಿ ಇದೇ ಚರ್ಚ್ ಸಂಡೇ ಸ್ಕೂಲ್ ತುಂಬಾ ಜನ ಮಕ್ಕಳು ಬರ್ತಿದ್ರು. ಪ್ರತಿ ವಾರ ಒಂದೇ ಸಭೆಗೆ ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ. ಆಗುತ್ತೆ ಸರ್, ಹೌದಲ್ವಾ? ಪ್ರತಿ ವಾರ ಅವರೇ ಬರ್ತಾರೆ, ಪ್ರತಿ ವಾರ ಅವರೇ ಹೇಳ್ತಾರೆ, ಪ್ರತಿ ವಾರ ಅದೇ ಆಡ್ತಾರೆ, ಬೇಜಾರು ಹಾಗೆ ಆಗುತ್ತೆ. ಒಂದಲ್ಲ ಒಂದು ಸತಿ ಬೇಜಾರಾಗುತ್ತೆ. ನಮ್ಮ ಹುಡುಗರಿಗೂ ಬೇಜಾರಾಯ್ತು ಅನ್ಸತಿ, ಬೇಜಾರಾಗುತ್ತೆ ಹುಡುಗರಿಗೆ ಅಂತಂದ್ರೆ ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಕೆಲವರಿಗೆ. ಆ ಹುಡುಗರ ಅಪ್ಪ ಅಮ್ಮ ಹತ್ರ ಹೋಗ್ಬಿಟ್ಟು, ಬಾ ನನಗೆ ಸಂಡೇ ಸ್ಕೂಲ್ಗೆ ಹೋಗೋಣ, ಅಮ್ಮ ಇವತ್ತು ನಾನು ಸಂಡೇ ಸ್ಕೂಲ್, ಯಾಕೋ ಹೋಗ್ಬೇಕು ಅನ್ನಿಸ್ತಿಲ್ಲ. ಯಾಕೆ ಅಂತಂದ್ರೆ ಮನೆಯಿಂದ ಬರ್ಬೇಕಾದ್ರೆ ಟಿವಿಯಲ್ಲಿ ನೋಡಿದ್ದ ಏನ್ ನೋಡಿದ್ದ ಅಂತಂದ್ರೆ 1 ಗಂಟೆಗೆ ಉದಯ ಟಿವಿಯಲ್ಲಿ ಒಂದು ಒಳ್ಳೆ ಮೂವಿ ಬರ್ತೈತೆ. 1 ಗಂಟೆಗೆ ಟಿವಿಯಲ್ಲಿ ಒಳ್ಳೆ ಮೂವಿ ಬರ್ತೈತೆ, ಆ ಮೂವಿ ಮಿಸ್ ಆಗಬಾರ್ದು. ಅಮ್ಮ ನನಗೆ ಹೋಗ್ಬೇಕು ಅನ್ನಿಸ್ತಿಲ್ಲ. ಅವಾಗ ಈ ಸಂಡೇ ಸ್ಕೂಲ್ ನಡೆಸುವಂತ ಅಕ್ಕವ್ರು ಇರ್ತಾರಲ್ಲ, ಅಕ್ಕವ್ರ ಹತ್ರ ಬಂದು, ಸ್ವಲ್ಪ ಕೆಲಸ ಇದೆ ಅಮ್ಮ, ಇವತ್ತು ನಮ್ಮ ಮಗಳು ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗೋದು. ಕೆಲಸ ಇಲ್ಲ, ಏನು ಇಲ್ಲ. ಏನಕ್ಕೆ ಹೋಗೋದು? ಯಾವ್ದ್ರಲ್ಲಿ? ಉದಯ ಟಿವಿ. ಹೌದಾ? ಸರಿ, ದೇವರ ಸಂವಿಧಾನ ಎಷ್ಟು ಶ್ರೇಷ್ಠವಾದದ್ದೆನ್ನುವಂಥದ್ದು ಮಕ್ಕಳಿಗೆ ಗೊತ್ತಿಲ್ಲದೆ ಇರಬಹುದು, ತಂದೆ ತಾಯಿಗಳಿಗೂ ಗೊತ್ತಿಲ್ಲ ಅನ್ನುವಂಥದ್ದು ಆಶ್ಚರ್ಯ. ನಿಜವಾಗ್ಲೂ ಮಕ್ಕಳ ಹತ್ರ ಹೇಳಿದ್ರು ಅಂತ ಅಂದ್ಕೊಳ್ಳಿ, ತಲೆ ಮೇಲೆ ಟಾಪ್ ಟಾಪ್ ಅಂತ ಹೇಳಿದ್ಬಿಟ್ಟು ಕಳಿಸ್ಬೇಕು ಚರ್ಚ್ಗೆ, ಕಳಿಸ್ಬೇಕು ಸಂಡೇ ಸ್ಕೂಲ್. ಯಾಕೆ ನಿನಗೆ ಅದೆಲ್ಲ ಇಂಪಾರ್ಟೆಂಟ್. ಯಾವ್ದು ಇಂಪಾರ್ಟೆಂಟು? ಇದು ದೇವರ ಸಂವಿಧಾನ, ದೇವರ ಪ್ರಸನ್ನತೆ, ದೇವರ ಸಮ್ಮುಖ. ಇದನ್ನ ಬಿಟ್ಟು ಹೋಗುವಂತವ್ರು ಯಾರು ಕೂಡ ಉದ್ಧಾರ ಆಗಲ್ಲ, ಬೆಳೆಯಲ್ಲ ಪ್ರೇರೆ. ಅದಕ್ಕೆ ದಾವೀದನು ಹೇಳ್ತಿದ್ದಾನೆ, ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಸಮ್ಮುಖದಲ್ಲಿ ಜೀವಿಸಬೇಕು, ಬದುಕಬೇಕು, ಧ್ಯಾನಿಸಬೇಕೆಂಬಂತ ಒಂದೇ ವರವನ್ನ ನಾನು ಕೇಳಿಕೊಂಡು ಅದನ್ನ ನಾನು ಏನ್ ಮಾಡ್ತಿದ್ದೇನೆ? ಎದುರು ನೋಡುತ್ತಾ ಇದ್ದೇನೆ. 26ನೇ ಅಧ್ಯಾಯ ನೋಡೋಣ ಪ್ರೇರೆ. 26ನೇ ಅಧ್ಯಾಯ 8ನೇ ವಚನ. ಯೆಹೋವನೇ, ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ, ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ಇದು ಯಾರು ಬರೀತಿದ್ದಾರೆ? ದಾವೀದನ ಕೀರ್ತನೆ. ಇಷ್ಟು ಬ್ಯುಸಿ ಆಗಿರುವಂತ ದಾವೀದನು ಲೆಟರ್ ಬರೀತಿದ್ದಾನೆ, ಕೀರ್ತನೆ ಬರೀತಿದ್ದಾನೆ. ಏನಂತ ಬರೀತಿದ್ದಾನೆ ಅಂತಂದ್ರೆ, ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ, ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ಏನ್ ಇಷ್ಟ ನನಗೆ ಅಂತಂದ್ರೆ, ನಿನ್ನ ಸನ್ನಿಧಾನ, ನಿನ್ನ ಸಮ್ಮುಖದಲ್ಲಿ ಬಂದು ನಿನ್ನನ್ನು ಕೊಂಡಾಡುವುದು ನನಗಿಷ್ಟ, ನಿನ್ನ ಸಮ್ಮುಖದಲ್ಲಿ ಬಂದು ನಿನ್ನ ಮಾತುಗಳನ್ನ ಕೇಳುವುದು ನನಗಿಷ್ಟ. ನಮಗಿಷ್ಟನಾ? ಮತ್ತೆ ನಮಗಿಷ್ಟನಾ? ಕಷ್ಟನಾ? ಒಂಥರ ಇಷ್ಟನೇ, ಬಟ್ ಒಂಥರನು ಕೂಡ ಕಷ್ಟ. ತುಂಬಾ ಜನ ಕೆಲವೊಂದ್ಸತಿ ಚರ್ಚಿಗೆ ಬರ್ತಾರೆ. ಯಾವಾಗ ಬರ್ತಾರೆ ಅಂತಂದ್ರೆ ಅವ್ರು ವರ್ಷಕ್ಕೆ ಒಂದ್ಸತಿನೇ ಕಾಣಿಸೋದು. ಯಾವಾಗ? ಕ್ರಿಸ್ಮಸ್ ಅಲ್ಲಿ ಮಾತ್ರ ಕಾಣಿಸ್ತಾರೆ. ಅವ್ರು ಮತ್ತೆ ಕಾಣಿಸ್ಬೇಕಂತಂದ್ರೆ ಇನ್ನೊಂದು ಕ್ರಿಸ್ಮಸ್ ಬರಬೇಕು. ಇನ್ನೊಂದು ಕ್ರಿಸ್ಮಸ್ ಬರೋವರೆಗೂ ಕೂಡ ಅವ್ರು ನಮ್ಗೆ ಕಾಣಿಸೋದಿಲ್ಲ. ಇಂಥ ಭಕ್ತಿ ಇರುವಂತವ್ರು ಇದ್ದಾರೆ. ಲಾರ್ಡ್ ಸಪ್ಪರ್, ಕರ್ತನ ಮೇಚ್ಕೊಡ್ತಾರ ತಿಂಗಳ ಒಂದ್ಸತಿ,
ತಿಂಗಳಿಗೊಂದ್ಸತಿ ಕರ್ತನ ಮೇಜು ತೆಗೆದುಕೊಳ್ಳೋದಕ್ಕೆ ಬರುವಂತ ಕೆಲವೊಂದು ಭಕ್ತಿವಂತರು ಕೂಡ ಇರ್ತಾರೆ. ವಾರ ಬಿಟ್ಟು ವಾರ ಬರುವಂತ ಭಕ್ತಿವಂತರು ಕೆಲವರು ಇರ್ತಾರೆ. ಪ್ರತಿ ವಾರ ಬರುವಂತ ಭಕ್ತರು ಕೂಡ ಇರ್ತಾರೆ. ಭಕ್ತರೇ ವರ್ಷಕ್ಕೊಂದ್ಸತಿ ಭಕ್ತಿ ಮಾಡುವಂತವ್ರು, ತಿಂಗಳಿಗೊಂದ್ಸತಿ ಭಕ್ತಿ ಮಾಡುವಂತವ್ರು, ವಾರ ಬಿಟ್ಟು ವಾರ ಭಕ್ತಿ ಮಾಡುವಂತವ್ರು, ಪ್ರತಿ ವಾರ ಭಕ್ತಿ ಮಾಡುವಂತವ್ರು, ಪ್ರತಿದಿನ ಭಕ್ತಿ ಮಾಡುವಂತವ್ರು. ಈಗ ನಾವು ಯಾವ ಕೆಟಗರಿಯಲ್ಲಿ ಇದ್ದೇವೆ? ವರ್ಷಕ್ಕೊಂದ್ಸತಿ ಅಂತ ಯಾರು ಇರಲ್ಲ ಬಿಡಿ. ವರ್ಷಕ್ಕೊಂದ್ಸತಿ ಅಂದ್ರೆ ಇಷ್ಟು ಜನ ಬರ್ತಿರ್ಲಿಲ್ಲ. ಹಾಗಾಗಿ ಪ್ರಿಯರೇ, ದೇವರ ಸಮ್ಮುಖವನ್ನು ನಾವು ಇಷ್ಟಪಡೋದಕ್ಕೆ ನಾವು ಕಳೆದುಕೊಳ್ಳೋಣ. ದೇವರ ಸಮ್ಮುಖಕ್ಕೆ, ದೇವರ ಪ್ರಸನ್ನತೆಗೆ, ದೇವರ ಸನ್ನಿಧಾನಕ್ಕೆ, ಚರ್ಚ್ಗೆ ಪ್ರಾಧಾನ್ಯತೆಯನ್ನು ನಾವು ಕೊಡುವ, ಇಂಪಾರ್ಟೆನ್ಸ್ ಕೊಡಬೇಕು. ಅದರ ಶ್ರೇಷ್ಠತೆ ನಮಗೆ ಗೊತ್ತಾಗದೇ ಇರುವವರೆಗೂ ಕೂಡ ಪ್ರಿಯರೇ ನಮಗೆ ಏನು ಗೊತ್ತಾಗಲ್ಲ. ಕಾರ್ ಇದೆ, ನಮ್ಮ ಮುಂದೆ ಒಂದು ಕಾರ್ ನಿಂತಿದೆ, ಕಾರ್ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಕಾರ್ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ಝೀರೋ ನಾಲೆಜ್. ಹೆಂಗ್ ನೋಡ್ತೇವೆ ಕಾರ್ನ? ಓಕೆ, ಕಾರು, 4 ಸೀಟು, ಒಂದು ಇಂಜಿನ್, ಅಷ್ಟೇನಾ? ನಂಗೆ ಅಷ್ಟೇ ಗೊತ್ತಾದ. ಅದರಿಂದ ಆಚೆ ನನ್ಗೆ ಇನ್ನೇನು ಗೊತ್ತಿಲ್ಲ. ಇವಾಗ ಕಾರ್ ಬಗ್ಗೆ ಗೊತ್ತಿರೋರು ಬರ್ತಾನೆ, ಅವನೇನ್ ಹೇಳ್ತಾನೆ ಗೊತ್ತಾ? ಎಂತ ಕಾರ್ ಅನ್ಕೊಂಡಿದ್ಯಾ ಇದು? ಈ ವರ್ಷದಲ್ಲಿ ರಿಲೀಸ್ ಆಗಿರುವಂತ ಲಿಮಿಟೆಡ್ ಎಡಿಷನ್ಸ್ ಕಾರ್ಸ್ ಅಲ್ಲಿ ಇದೊಂದು. ಇದರ ಕಲರ್ ಪೇಂಟಿಂಗ್ ಏನು, ಇದರ ಸ್ಟೀರಿಂಗ್ ಏನು, ಇದರ AC ಏನು, ಇದರ ಲೆದರ್ ಸೀಟ್ಸ್ ಏನು, ಒಳಗಡೆ ಲೈಟ್ಸ್ ಬರೋದೇನು, ಮತ್ತೆ ಸೀಟಲ್ಲಿ ಮಸಾಜ್ ಬರೋದೇನು, ಹೀಟ್ ಆಗೋದೇನು, LED ಲೈಟ್ಸ್ ಏನು, ಈ ತರ ಏನೇನೋ ಹೇಳ್ತಿರ್ತಾನೆ. ಯಾಕೆ ಹೇಳ್ತಿದ್ದಾನೆ? ಆ ಕಾರ್ ಬಗ್ಗೆ ಅವನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೇನು ಕಾರ್ ನಮಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು ಇದು ಕಾರ್ ಅಲ್ಲಪ್ಪ, ಇದು ಸೂಪರ್ ಕಾರ್ ಅಂತ ಹೇಳ್ತಾನೆ ಅವನಿಗೆ. ಬೇರೆ ನಮಗೆ ಹೆಂಗಿರುತ್ತೆ ಗೊತ್ತಾ ಪ್ರೇರೆ? ಸಭೆ ಅಂದ್ರೆ ಸಭೆ, ಬರಬೇಕಂದ್ರೆ ಬರಬೇಕು. ಯಾಕೆ ಬರಬೇಕು ಗೊತ್ತಿಲ್ಲ, ಏನಕ್ಕೆ ಬರ್ತಿದ್ದೇವೆ ಗೊತ್ತಿಲ್ಲ. ದೇವರ ಸಮ್ಮುಖಕ್ಕೆ ಬರುವುದಕ್ಕೆ ಕಾರಣಗಳು ನಮಗಿರಬೇಕು. ದೇವರ ಸಮ್ಮುಖಕ್ಕೆ, ಸನ್ನಿಧಾನಕ್ಕೆ ಬರೋದಕ್ಕೆ ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳೋರಾಗಿರಬೇಕು. ಇನ್ನು ಕೆಲವು ಮಾತುಗಳನ್ನ ಸತ್ಯವೇದದಲ್ಲಿ ನೋಡೋಣ. 23ನೇ ಅಧ್ಯಾಯ 6ನೇ ವಚನ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ನಿಶ್ಚಯವಾಗಿ ಜೀವಮಾನವೆಲ್ಲ ನನಗೆ ಶುಭವೂ ಕೃಪೆಯು ಹಿಂಬಾಲಿಸುವುದು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಶುಭವೂ ಕೃಪೆಯು ಹಿಂಬಾಲಿಸುವುದು ಗೊತ್ತಾ ಪ್ರೇಮ? ನಮಗೆ ದೇವರಿಂದ ವರ ಬರಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಂತೆ? ಸಭೆಯಲ್ಲಿ ಇರಬೇಕು, ಚರ್ಚಲ್ಲಿ ಇರಬೇಕು. ಅದನ್ನ ಹೇಳಿದಾರ 23ನೇ ಅಧ್ಯಾಯ 6ನೇ ವಚನದಲ್ಲಿ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಯಾಕೆಂತಂದ್ರೆ ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಅಂತಂದ್ರೆ ಏನ್ ಹೇಳಿ ಪ್ರೇರೆ? ವಾಸಿಸುವೆನು ಅಂತಂದ್ರೆ ಏನ್ ಹೇಳಿ? ವಾಸ. ನನ್ನ ವಾಸ ಎಲ್ಲಿದೆ ಅಂತಂದ್ರೆ ಇದು ಅಲ್ಲ ನನ್ನ ವಾಸ, ಕದನಹಳ್ಳಿ ನನ್ನ ವಾಸ. ನನ್ನ ವಾಸ ವಸಂತಪುರ. ಹೌದಾ? ವಾಸಿಸುವೆನು ಅಂತ ದಾವೀದನು ಹೇಳ್ತಿದ್ದಾನೆ ಅಂತಂದ್ರೆ ಎಲ್ಲಿದ್ದಾನೆ? ತುಂಬಾ ಸನ್ನಿಧಾನದಲ್ಲಿ, ಮಂದಿರದಲ್ಲಿದ್ದಾನೆ. ಅರಮನೆಯಲ್ಲಿ ಚೇರ್ ಮೇಲೆ ಕೂತಿಲ್ಲ. ಎಲ್ಲಿ ಕೂತಿದ್ದಾನೆ? ಚರ್ಚಲ್ಲಿ ಕೂತಿದ್ದಾನೆ, ಪ್ರಾರ್ಥನೆ ಮಾಡ್ತಿದ್ದಾನೆ, ಮೊಣಕಾಲು ಹಾಕ್ತಿದ್ದಾನೆ. ಯಾಕಪ್ಪ ಚರ್ಚಿಗೆ ಬಂದಿಲ್ಲ ಅಂತಂದ್ರೆ ತುಂಬಾ ಒಳ್ಳೆ ಕಥೆಗಳನ್ನ ಕೊಡ್ತೇವೆ ನಾವು. ಯಾಕೆ ಚರ್ಚಿಗೆ ಬಂದಿಲ್ಲ ಅಂತಂದ್ರೆ ತುಂಬಾ ಒಳ್ಳೆ ರೀಸನ್ಸ್ ಕೊಡ್ತೇವೆ. ಆ ರೀಸನ್ಸ್ ಗಳಿಂದ ತುಂಬಾ ಸತಿ ನಗು ಬರುತ್ತೆ. ತುಂಬಾ ಸತಿ ಅವ್ರು ಕೆಲವೊಬ್ರು ಕೊಡ್ತಾರೆ ರೀಸನ್ಸ್. ತುಂಬಾ ಯಾಕೆ ಬಂದಿಲ್ಲ ಅಂತಂದ್ರೆ ತುಂಬಾ ಮೈಕೈ ಎಲ್ಲ ನೋವಾಗಿತ್ತು, ಅದಕ್ಕೆ ನಾನು ಬಂದಿಲ್ಲ ಅಂತ. ಮೈಕೈ ನೋವಿತ್ತು, ಬಂದಿಲ್ಲ. ಸೋಮವಾರನೂ ಮೈಕೈ ನೋವಿರುತ್ತೆ. ಓನರ್ ಫೋನ್ ಮಾಡ್ತಾರೆ, ಮೈಕೈ ನೋವಿದೆ ಬರಲ್ಲ ಅಂತಂದ್ರೆ ಓನರ್ ಏನಂತಾನೆ? ಸರಿ ಆಯ್ತಮ್ಮ, ಇವತ್ತು ನಾಳೆ ಇನ್ನೊಂದ್ 2 ದಿನ ಬಿಟ್ಕೊಂಡು ವಾಸಿ ಆದ್ಮೇಲೆ ಸುಧಾರಿಸ್ಕೊಂಡು ಬಾ ಅಂತಾರ. ಏನಂತ ಬರ್ಬೇಕು? ಇಷ್ಟು ಕೆಲಸ ಇದೆ ಅಂತ ನಿನಗೆ ಗೊತ್ತಿಲ್ವಾ? ಎಷ್ಟು ಕೆಲಸ ಇದೆ? ಕೆಲಸ ಏನಾದ್ರು ಆಫೀಸಲ್ಲಿ ಇಷ್ಟೊಂದು ಇಟ್ಕೊಂಡು ನಿನ್ ಮನೆಗೆ ಬರಲ್ಲ, ಮನೇಲಿ ಇರ್ತೀನಿ, ಆಫೀಸಿಗೆ ಬರಲ್ಲ, ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗ್ತೇವೆ? ಡೋಲೋ ಒಂದು ಮಾತ್ರೆ, ಪೇನ್ ಕಿಲ್ಲರ್ ಒಂದು ಮಾತ್ರೆ, ಮನೇಲಿರೋ ಮಾತ್ರೆಗಳೆಲ್ಲ ಮಾಚ್ಕೊಂಡು ಬಾಯಿಗೆ ಹಾಕೊಂಡು ಓಡೋಯ್ತೀವಿ. ಹೌದಾ? ಯಾಕೆ? ಅವ್ನು ಸಂಬಳ ಕೊಡ್ತಾನೆ, ಅದಕ್ಕೆ ವ್ಯಾಲ್ಯೂ ನಮಗೆ ಗೊತ್ತು. ಚರ್ಚಿಗೆ ಬರೋದಕ್ಕೆ ಮಾತ್ರ ನಮಗೆ ಅಷ್ಟೇ. ಆ ವಾಯ್ಸ್ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಎದ್ದ ತಕ್ಷಣನೇ ಅಷ್ಟೇ ಅಂತ ಅಲ್ಲಿಂದನೇ ಶುರು ಆಗ್ಬಿಡುತ್ತೆ. ಇಡೋವರೆಗೂ ಕೂಡ ಕೆಮ್ತಾನೆ ಇರ್ತೇವೆ ನಾವು. ಫೋನ್ ಇಡೋವರೆಗೂ ಕೂಡ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೆಮ್ತಿರೋದು ಇದರ ಬೇರೆ.
ದೇವರ ಸಮ್ಮುಖದ ಶ್ರೇಷ್ಠತೆ ನಮಗೆ ಗೊತ್ತಾದಾಗ ಕಾರಣಗಳನ್ನ ನಾವು ಹೇಳಲ್ಲ. ನೋ ರೀಸನ್ಸ್ ಅಷ್ಟೇ. 9 ಗಂಟೆಗೆ ಬರ್ಬೇಕು, 9 ಗಂಟೆಗೆ ಬರ್ಬೇಕಷ್ಟೇ. 8:15 ಬರ್ಬೇಕಾ, 8:15 ಬರ್ಬೇಕಷ್ಟೇ. ದಿಸ್ ಇಸ್ ದ ರೂಲ್. ಅದಕ್ಕೆ ನನಗೆ ಇಷ್ಟಪಡುವನಾಗಿದ್ದರೆ ಆ ಇಷ್ಟದ ಪ್ರಕಾರವಾಗಿ ನಾನು ಬರ್ತೇನೆ. ಅದು ಇಷ್ಟ ನನಗಿಲ್ಲ ಅಂತ ಅಂದ್ಕೊಳ್ಳಿ, ನಾನು ಬರೋದಕ್ಕೆ ಹೋಗಲ್ಲ ಸರ್, ನಾನು ಬರೋದಕ್ಕೆ ಹೋಗಲ್ಲ. ದೇವರ ಸಮ್ಮುಖಕ್ಕೆ ನಾವು ಇಷ್ಟಪಟ್ಟು ಬರ್ತಿದ್ದೇವೆ, ಕಷ್ಟಪಟ್ಟು ಬರ್ತಿದ್ದೇವೆ. ಇಷ್ಟಪಟ್ಟು ಬರೋದಾದ್ರೆ ಪ್ರೇರೆ ಹೆಂಗ್ ಬರ್ತೇವೆ ಹೇಳಿ? ಶಾರ್ಪ್ ಆಗಿ ಬರ್ತೇವೆ. ಶಾರ್ಪ್ ಅಂತಂದ್ರೆ 9 ಗಂಟೆ ಬರಗೆ ಹೇಳ್ಬೇಕು ಅಂದ್ಕೊಳ್ಳಿ, 9 ಗಂಟೆಗೆ ನಾವು ಇರ್ತೀವಿ. 10:15 ಬರ್ತಿದ್ದೀವಿ ಅಂತಂದ್ರೆ ಏನದು? ಇದು ತುಂಬಾನೇ ಶಾರ್ಪ್ ಆಯ್ತು. ಈ ಶಾರ್ಪ್ ಸ್ವಲ್ಪ ಜಾಸ್ತಿನೇ ಆಯ್ತು. ಬೇರೆ ದೇವರ ಸನ್ನಿಧಾನದ ಶ್ರೇಷ್ಠತೆ ನಾವು ತಿಳಿದುಕೊಳ್ಳಬೇಕು. ವ್ಯಾಲ್ಯೂ ಆಫ್ ಚರ್ಚ್. ತುಂಬಾ ಸಭೆಗಳನ್ನು ನೀವು ನೋಡಿ ಪ್ರೇರೆ, ಸಭೆಗಳಲ್ಲಿ ಸಭಿಕರೆಲ್ಲರೂ ಕೂಡ ಸಭಾಪಾಲಕರಿಗೋಸ್ಕರ ಕಾಯ್ಕೊಂಡಿರ್ತಾರೆ. ಸಭಾಪಾಲಕರಿಗೋಸ್ಕರ. ತುಂಬಾ ಚರ್ಚ್ಗಳಲ್ಲಿ ಸಭಾಪಾಲಕರು ಇರೋದಿಲ್ಲ. ಏನ್ ಹೇಳ್ತಾರೆ ಗೊತ್ತಾ? ಯಾರಾದ್ರೂ ಪಾಸ್ಟರ್ ಇದ್ರೆ ಬನ್ನಿ, ಸಂಬಳ ಕೊಡ್ತೇವೆ, ಮನೆ ಕೊಡ್ತೇವೆ, ಊಟ ಕೊಡ್ತೇವೆ, ಎಲ್ಲ ಕೊಡ್ತೇವೆ, ನೀವು ಇಲ್ಲೇ ಇಟ್ಕೊಂಡು ಸೇವೆ ಮಾಡಿ ಅಂತ ಕೇಳ್ತಿದ್ದಾರೆ. ನಮ್ಗಂತ ಸ್ಥಿತಿಗತಿಗಳಲ್ಲಿ ನಾವೆಲ್ಲ ಪ್ರೇರೆ ದೇವರು ಸಭಾಪಾಲಕರನ್ನ ಕೊಟ್ಟಿದ್ದಾರೆ, ಸೇವೆ ಕೊಟ್ಟಿದ್ದಾರೆ, ಸಭೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ದೇವರು ಕೊಟ್ಟಿದ ಮೇಲೂ ಕೂಡ ಪ್ರೇರೆ ನಾವು ಆಲಸ್ಯ ಸ್ವಭಾವವನ್ನು ತೋರಿಸ್ತಿದ್ದೇವೆ ಅಂತಂದ್ರೆ ಪ್ರೇರೆ ದೇವರ ವಾಕ್ಯಕ್ಕೆ ನಾವು ಬೆಲೆ ಕಟ್ತಿಲ್ಲ ಅಂತ ಅರ್ಥ. ದೇವರ ವಾಕ್ಯಕ್ಕೆ ನಾವು ಬೆಲೆ ಕಟ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಕುಳಿತಿರುವಂತ ಈ ಸನ್ನಿಧಾನ ಇದೆ ನೋಡಿ, ತುಂಬಾ ಬೆಲೆಗಳು, ತುಂಬಾ ಶ್ರೇಷ್ಠವಾದದ್ದು. ದಯಮಾಡಿ ಅದನ್ನು ಯಾವತ್ತಿಗೂ ಕಡಿಮೆಯಾಗಿ ಕೇವಲವಾಗಿ ಆಲಸ್ಯವಾಗಿ ಎನಿಸೋದಕ್ಕೆ ಹೋಗಬೇಡಿ. ಇಟ್ಸ್ ಎ ವೆರಿ ವೆರಿ ಪವರ್ಫುಲ್ ಥಿಂಗ್. ಅದು ನಮಗೆ ಕೆಲವೊಂದ್ಸತಿ ಅರ್ಥ ಆಗದೆ ಇರಬಹುದು, ಕೆಲವೊಂದ್ಸತಿ ನಮಗೆ ಅದು ಅರ್ಥ ಆಗದೆ ಇರಬಹುದು. ಬೇರೆ 84ನೇ ಅಧ್ಯಾಯ 10ನೇ ವಚನ. 84ನೇ ಅಧ್ಯಾಯ 10ನೇ ವಚನ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ಲೇಸು. ದಾವೀದನ ಪ್ರೇರೆ ದೇವರ ಸನ್ನಿಧಾನ ದಾವೀದನಿಗೆ ಎಷ್ಟು ಇಷ್ಟ ಗೊತ್ತಾ ಪ್ರೇರೆ? He loves to be in church. He loves to be in church. ಸಮ್ಮುಖ ದೇವರ ಚರ್ಚ್ಗೆ ಬರಬೇಕಂದ್ರೆ ತುಂಬಾ ಇಷ್ಟ ದಾವೀದನಿಗೆ. ಡೇವಿಡ್ ಅವರೇ, ಇವತ್ತು ಸ್ವಲ್ಪ ಚರ್ಚಲ್ಲಿ ಪ್ರೇಯರ್ ಇದೆ, ಬರ್ತೀರಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ನಾನು ಬರ್ತೀನಿ. ಅಲ್ಲ, ನಿಮ್ಮ ಸ್ಕೆಡ್ಯೂಲ್ ಇತ್ತಲ್ಲ, ಅಂತ ಮೀಟಿಂಗ್ ಅಟೆಂಡ್ ಮಾಡ್ಬೇಕಿತ್ತು, ಅಲ್ಲಿಗೆ ಹೋಗ್ಬೇಕಿತ್ತು, ಇಲ್ಲಿಗೆ ಹೋಗ್ಬೇಕಿತ್ತು, ಎಲ್ಲ ಕ್ಯಾನ್ಸಲ್. ಯಾಕೆ ಅಂತಂದ್ರೆ ಚರ್ಚ್ ಹೋಗ್ಬೇಕು ನಾನು. ಚರ್ಚ್ಗಿಂತ ದೊಡ್ಡದೇನೂ ಇಲ್ಲ. ಯಾವತ್ತೂ ಕೂಡ ಪ್ರೇರೆ ಬೈಬಲ್ ಎಲ್ಲ ತಿರುಗಿಸಿ 1000 ಸತಿ ಓದಿ ದಾವೀದನು ದೇವರನ್ನ ಹೋಗಿ ದೇವರೇ ನನಗೆ ಆ ಸಿಂಹಾಸನ ಬೇಕು, ರಾಜತತ್ವ ಬೇಕು ಅಂತ ಯಾವತ್ತಾದ್ರೂ ದಾವೀದನು ಪ್ರಾರ್ಥನೆ ಮಾಡಿದ್ನ? ನೋ, ಪ್ರಾರ್ಥನೆ ಮಾಡಿಲ್ಲ. ದಾವೀದನು ಗೊತ್ತಿರುವಂತದ್ದು ಒಂದೇ ಒಂದು, ಕುರಿಗಳನ್ನ ಕಾಡು ಕರ್ಕೊಂಡು ಹೋಗೋದು, ಕಿನ್ನರಿಯನ್ನ ಕೈಯಲ್ಲಿ ಇಟ್ಕೊಳ್ಳೋದು, ದೇವರ ಸ್ತೋತ್ರ ಗಾನ ಮಾಡುವಂಥದ್ದು. ಅದು ಬಿಟ್ಟರೆ ದಾವೀದನಿಗೆ ಗೊತ್ತಿರುವಂತ ವಿದ್ಯೆ ಬೇರೆ ಏನು ಇಲ್ಲ. ಕಾಲೇಜ್ಗೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಹಿ ನೋಸ್ ದ ಓನ್ಲಿ ಒನ್ ಥಿಂಗ್, ದೇವರು ಬಿಟ್ಟರೆ ದಾವೀದನಿಗೆ ಬೇರೆ ಏನು ಗೊತ್ತಿಲ್ಲ. ಸಮುವೇಲನು ಬರ್ತಾನೆ, ಈ ದೇವರು ಹೇಳ್ತಾನೆ ಇಷಯನ ಮನೆಗೆ ಹೋಗು, ಅವನ ಮನೆಯಲ್ಲಿ ಒಂದು ರಾಜನನ್ನ ನಾನು ಆರಿಸಿಕೊಳ್ತೇನೆ ಅಂದಾಗ ಸಮುವೇಲನು ಹೋಗಿದ ತಕ್ಷಣ ದೊಡ್ಡ ಮಗನ ನೋಡ್ತಾನೆ. ದೊಡ್ಡ ಮಗ ಒಳ್ಳೆ ಹೈಟ್, ವೆಯ್ಟ್, ಬಾಡಿ. ಯಾಕಂತಂದ್ರೆ ಆರ್ಮಿಯಲ್ಲಿ ಇದ್ದ, ಅವ್ರ ಮಕ್ಕಳೆಲ್ಲರೂ ಕೂಡ ಆರ್ಮಿಯಲ್ಲಿ ಇದ್ರು, ಸೈನಿಕರು. ಅದನ್ನೆಲ್ಲ ನೋಡಿದ ತಕ್ಷಣ ಸಮುವೇಲನ್ ಟೆಂಪ್ಟ್ ಆಗದಪ್ಪ, ಸಾಕಾಗಿದ್ದಾನೆ, ಒಳ್ಳೆ ಕಟ್ಟೌಟ್, ಇವನೇ ರಾಜ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಇನ್ನೇನು ಕೊಂಬು ತೆಗೆದು ಎಣ್ಣೆ ಮುಯ್ಯಕ್ಕೆ ಹೋಗ್ತಿದ್ದಾನೆ. ಅವಾಗ ದೇವ್ರು ಬಂದು ಹೇಳ್ತಾರೆ, ಬುದಿಗೆ ಇಟ್ಟಿದ್ದೆ ನಿನ್ಗೆ, ನಾನು ಹೇಳ್ದೆ ನಿನಗೆ, ಇಲ್ಲ ತಾನೆ, ವೆಯ್ಟ್. ಅವಾಗ ಸಮುವೇಲನ್ ಹೇಳ್ತಾನೆ, ಇನ್ನೂ ಮಕ್ಕಳಿದ್ದಾರೆ ನಿಮ್ಗೆ? ಯಾಕಿಲ್ಲ ಸರ್? 6 ಜನ ಇದ್ದಾರೆ ನೋಡಿ, 6 ಜನನೂ ಚೆನ್ನಾಗಿದ್ದಾರೆ. 6 ಜನ ನೋಡಿದಾಗೆಲ್ಲ ಸಮುವೇಲನ್ಗೆ ಟೆಂಪ್ಟ್ ಆಗ್ತಿದೆ. ಓಕೆ, ಇವನು 2ನೇವನು 3ನೇವನು. ದೇವರು ಹೇಳ್ತಾರೆ, ಮನುಷ್ಯರ ಹಾಗೆ ನಾನು ಹೊರಗಿನ ತೋರಿಕೆಯನ್ನು ನೋಡುವ ಆತನಲ್ಲ, ಅಂತರಂಗವನ್ನು ನೋಡುವ. 6 ಜನ ಸೆಲೆಕ್ಟ್ ಆಗಿಲ್ಲ. ಸಮುವೇಲನ್ ಹೇಳ್ತಾನೆ, ಇನ್ನೂ ಮಕ್ಕಳಿದಾರೇನಪ್ಪ ನಿಮಗೆ? ಇನ್ನೂ ಮಕ್ಕಳಿದ್ದಾರೆ? ಇದಾನೆ ಸರ್. ಯಾರು? 10th ಫೇಲ್, ಓದಕ್ ಬರಲ್ಲ, ತಪ್ಪು ಬರಲ್ಲ.
ಮತ್ತೇನ್ ಮಾಡಿದ್ದೀರಾ? ಇವರೆಲ್ಲ ಚೆನ್ನಾಗಿ ಓದಿದ್ದಾರೆ, ಅದಕ್ಕೆ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅವ್ನು ಕೆಲಸ ಮಾಡಕ್ ಬರಲ್ಲ, ಅವ್ನು ಚಿಕ್ಕ ಹುಡುಗ. ಇನ್ನು ನನಗೆ ಏನ್ ಮಾಡಿದ್ದೀನಿ, ಅವನ್ನ ಕಳ್ಸಿದೀನಿ ಎಲ್ಲಿಗೆ? ಕಾಡಿಗೆ ಕುರಿ ಬೇಯಿಸಕ್ಕೆ. ಅವನೇ ಕಣಪ್ಪ ಇಂಪಾರ್ಟೆಂಟ್ ಇಲ್ಲಿ, ಅವನೇ ಇಂಪಾರ್ಟೆಂಟ್. ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಕರ್ಕೊಂಡ್ ಬರೋವರೆಗೂ ಯಾರು ಊಟನೂ ಮಾಡಿಲ್ಲ. ದೊಡ್ಡವ್ರ ಮನೆಗೆ ಬಂದ್ರು, ನೆಂಟರ ಮನೆಗೆ ಬಂದ್ರು, ಫಸ್ಟ್ ಏನ್ ಮಾಡ್ತೀವಿ? ಕೊಂಡಿಸ್ಬಿಟ್ಟು ಊಟ ಮಾಡಿ ಆಮೇಲೆ ಏನಾದ್ರು ಮಾತಾಡಿ. ಸಮುವೇಲನಂತ ದೊಡ್ಡ ದೈವ ಸೇವಕರ ಮನೆಗೆ ಬಂದಿದ್ದಾನೆ, ದೈವ ಸೇವಕರ ಮನೆಗೆ ಬಂದು ಹೇಳ್ತಿದ್ದಾನೆ, ನಾನು ರಾಜನನ್ನ ಅಭಿಷೇಕ ಮಾಡೋವರೆಗೂ ಊಟ ಮಾಡಲ್ಲ. ದಾವಿದನಲ್ಲೆಲ್ಲೋ ಕಾಡಲ್ಲಿದ್ದಾನೆ, ಹುಡುಕೊಂಡು ಹೋಗಿದ್ದಾರೆ. ದಾವಿದನೇ ಎಲ್ಲಿದ್ಯಾ? ಸಿಗ್ದ, ಕರ್ಕೊಂಡು ಬರ್ತಾರೆ. ಸಾಯಂಕಾಲ ಆಗೋಯ್ತು. ದಾವಿದನನ್ನ ನೋಡಿದ ತಕ್ಷಣ ಸಮುವೇಲನಿಗೆ ತುಂಬಾ ಇಷ್ಟ ಆಯ್ತು. ಸುಂದರನು, ರಮ್ಯವಾದವನು, ಕಣ್ಣುಗಳು ತುಂಬಾ ಚೆನ್ನಾಗಿರೋದಂತೆ. ಅವಾಗ ದೇವರು ಹೇಳ್ತಿದ್ದಾರೆ, ದಿಸ್ ಈಸ್ ದ ಪರ್ಸನ್. 10th ಫೇಲ್ ಅಂದ್ರಲ್ಲ, ತಂಪು ಅಂದ್ರಲ್ಲ, ಏನು ಬರಲ್ಲ ಅಂದ್ರಲ್ಲ, ಓಕೆ, ಇವನನ್ನ ಅಭಿಷೇಕ ಮಾಡು. ಕೊಂಬನ್ನ ತೆಗಿ, ತೈಲವನ್ನು ತಲೆಯ ಮೇಲೆ ಉಯ್ಯಿ. ಇನ್ನು ಮೇಲೆ ಇಸ್ರಾಯೇಲ್ಯರಿಗೆ ರಾಜನು ಈ ಹುಡುಗನು ದಾವೀದನು. ಯಾವತ್ತು ದಾವೀದನು ಹೋಗಿ ದೇವರನ್ನ ಕೇಳಿಲ್ಲ, ದೇವರಿಗೆ ನನ್ಗೆ ಅದು ಬೇಕು, ಇದು ಬೇಕು, ಅದು ಮಾಡು. ನಾವು ದೇವರು ಕೊಟ್ಟ. ಯಾವ ಲೆವೆಲ್ಗೆ ಕೊಟ್ಟ ಅಂತಂದ್ರೆ ಬೇರೆ, ಚರಿತ್ರೆಯಲ್ಲಿ ದಾವೀದನಂತ ರಾಜನು ಮತ್ತೆಲ್ಲೂ ಕಾಣದೇ ಇರುವಷ್ಟು ಲೆವೆಲಲ್ಲಿ ದೇವರು ದಾವೀದನನ್ನ ಬೆಳೆಸಿದ್ದಾರೆ. ಅದಕ್ಕೆ ದಾವೀದನಿಗೆ ಚರ್ಚ್ ಬಿಟ್ಟು ಹೋಗಿ ಇಷ್ಟ ಇಲ್ಲ. ನಾನು ಕೇಳೋದ್ ಮುಂಚೆನೆ ನೀನೆಲ್ಲ ನನಗೆ ಕೊಡ್ತೇನೆ, ನಾನು ಬೇಡುವುದಕ್ಕಿಂತ ಮುಂಚೆನೆ ಶ್ರೇಷ್ಠವಾದದ್ದನ್ನು ನೀನು ನನಗೆ ಕೊಡ್ತೇನೆ. ಅದಕ್ಕಾಗಿ ದೇವರೇ, ನಿನ್ನ ಪ್ರಸನ್ನತೆಯನ್ನು, ನಿನ್ನ ಸಮ್ಮುಖವನ್ನು, ನಿನ್ನ ಸನ್ನಿಧಾನವನ್ನು ಬಿಟ್ಟು ನಾನು ಹೋಗುವುದಿಲ್ಲ. ನನಗೆ ಇಷ್ಟ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರದ ದಿನಗಳಿಗಿಂತ ಉತ್ತಮವಾಗಿದೆ. ಈ ಮಾತು ನಮ್ಮೆಲ್ಲರಿಗೂ ಗೊತ್ತಾ? ನಮಗೆ ಇಂಟ್ರೆಸ್ಟ್ ಇರುತ್ತಾ ಚರ್ಚಲ್ಲಿ ಕೂತ್ಕೊಂಡ್ರೆ? ಚಿಕ್ಕ ಕತೆ ಹೇಳ್ತೇನೆ, ಕತೆ ಅಲ್ಲ ನಿಜವಾಗ್ಲು. ನಾನು ಬೈಬಲ್ ಕಾಲೇಜಲ್ಲಿ ಒಂದು ಅಣ್ಣ ಇದ್ದಾರೆ, ತುಂಬಾ ದೊಡ್ಡ. ಯಾರೇ ವಾಕ್ಯ ಹೇಳಿದ್ರು ಬರ್ಕೊಳ್ಳೋದು ಅವ್ರಿಗೆ ತುಂಬಾ ಅಭ್ಯಾಸ, ಬರ್ಕೋತಾರೆ. ಒಳ್ಳೆ ಅಭ್ಯಾಸ. ವಾಕ್ಯ ಸ್ಟಾರ್ಟ್ ಆಗಿದ್ದು 5 ನಿಮಿಷ. 5 ನಿಮಿಷದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ವಾಕ್ಯ ಸರಿ ಬರುತ್ತಾ ಸರಿ ಬರಲ್ವಾ ಅಂತ. ಅಂತಂದ್ರೆ ವಾಕ್ಯ ಮುಂದಕ್ಕೆ ಚೆನ್ನಾಗಿರಲ್ವಾ, ಅಥವಾ ಆಲ್ರೆಡಿ ಕೇಳಿರುವಂತ ವಾಕ್ಯನ ಆಲ್ರೆಡಿ ನೋಡಿರುವಂತ, ಇದೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಪ್ರೇಯರ್. 5 ನಿಮಿಷದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಈ ವಾಕ್ಯ ಸರಿ ಇದೆ ಅಂತಂದ್ರ ಬರ್ಕೊತಾನೆ ಇರ್ತಾರೆ ಕೊನೆವರೆಗೂ. ಈ ವಾಕ್ಯ ಸರಿ ಇಲ್ಲ, ಈ ವಾಕ್ಯ ನನಗೆ ಗೊತ್ತು, ಏನೋ ಒಂದು ನೆಗೆಟಿವ್ ಆಗಿ ಅವ್ರಿಗೆ ಅನ್ಸ್ಬಿಡ್ತು ಅಂತ ಅನ್ಕೊಳ್ಳಿ, 5 ನಿಮಿಷದ 1 ಸೆಕೆಂಡಿಂದ ಅವ್ರ ತಲೆ ಬಗ್ತಾ ಇರುತ್ತೆ. 5 ನಿಮಿಷದ 1 ಸೆಕೆಂಡಿಂದ ತಲೆ ಮುಂದಕ್ಕೆ ಬಗ್ಗುತ್ತೆ, ಸೈಡ್ಗೆ ಬಗ್ಗುತ್ತೆ, ಮೈಯೆಲ್ಲಾ ಬಗ್ತಿರುತ್ತೆ. ಏನಾಯ್ತಣ ನಿನಗೆ ಅಂತಂದ್ರೆ ನಿದ್ದೆ ಬರ್ತೈತೆ. ಏನಾಯ್ತಣ ಬತ್ತಿದ್ಯಾ, ಮೈ ಮೇಲೆ ಬೀಳ್ತಿದ್ಯಾ ಅಂತಂದ್ರೆ ನಿದ್ದೆ ಬರ್ತೈತೆ. ಅಣ್ಣ ಬೆನ್ನಿ ಅಣ್ಣ ಸೀದಾ ಇಲ್ಲ, ಸೊಟ್ಟ ಹೋಗ್ತಿದೆ ಅಂತಂದ್ರೆ ಏನಾಗ್ತಿದೆ? ಚರ್ಚಿಗೆ ಬಂದಿದ ತಕ್ಷಣ ತುಂಬಾ ಜನಕ್ಕೆ ನಿದ್ದೆ ದೆವ್ವ ಬಂದ್ಬಿಡುತ್ತೆ. ಎಂತ ದೆವ್ವ ಅಂತಂದ್ರೆ, ಚಿಕ್ಕ ವಯಸ್ಸಲ್ಲಿ ಇವತ್ತಿಗೂ ಮಲ್ಕೋಬೇಕಾದ್ರೆ ಸೊಳ್ಳೆಗಳು ಬರ್ತವೆ, ಮೊಯ್ ಅಂತಿರುತ್ತೆ ಕಿವಿ ಹತ್ರ. ಚಿಕ್ಕ ವಯಸ್ಸಲ್ಲಿ ಕೇಳಿದೆ ನಮ್ಮ ಅಪ್ಪನ, ಯಾಕಪ್ಪ ಸೊಳ್ಳೆಗಳು ಬಂದು ಕಿವಿಯಲ್ಲಿನೋ ಸೌಂಡ್ ಮಾಡ್ತಿರುತ್ತೆ ಅಂದ್ರೆ, ಅಪ್ಪ ಹೇಳಿದ್ರು, ಸೊಳ್ಳೆಗಳು ಬಂದು ಕಿವಿ ಹತ್ರ ಹಾಡಾಡುತ್ತೆ, ನೀನ್ ಬೇಗ ಮಳ್ಕೋಬೇಕಂತ, ನೀನ್ ಮಳ್ಕೊಂಡ್ಮೇಲೆ ನೀನ್ ರಕ್ತ ಕಿತ್ಕೊಳ್ಳುತ್ತೆ ಅಂತ. ಕಿವಿ ಹತ್ರ ಹಾಡಾಡುತ್ತೆ, ನೀನ್ ಮಳ್ಕೊಂಡ್ಮೇಲೆ ನೀನ್ ರಕ್ತ ಕಿತ್ಕೊಳ್ತವೆ ಅಂತ. ದೇವರ ಸಮೂಹಕ್ಕೆ ಬಂದು ಮೊದಲನೇ ಪ್ರಾರ್ಥನೆ ಶುರು ಆಗುತ್ತಲ್ಲ, ಫಸ್ಟ್ ಪ್ರೇಯರ್ ಅಂತಂದ್ರೆ ವಾಕ್ಯದ ಫಸ್ಟ್ ಪ್ರೇಯರ್ ಶುರು ಆಗುತ್ತಲ್ಲ, ಅವಾಗ ಶುರು ಆದ್ಮೇಲೆ ಆಮೇಲೆ ಅಂತೀವಲ್ಲ, ಅವಾಗ ಅವ್ರಿಗೆ ದೆವ್ವ ಬಂದು ಅಂತಿರ್ತಾರೆ ಕಿವಿ ಹತ್ರ. ಓಕೆ, ಆಮೇಲೆ ಅಂದಾಗ ಅವಾಗ ಅವ್ರಿಗೆ ತಲೆ ಅಲ್ಲಾಡ್ತಾ ಇರುತ್ತೆ, ಬೀಳ್ತಿರ್ತಾರೆ, ಹಂಗೋಯ್ತಿರ್ತಾರೆ, ಏನೇನೋ ಆಗ್ತಿರುತ್ತೆ. ಮತ್ತೆ ಯಾವಾಗ ಎದ್ದೊಳ್ತಾರೆ ಅಂತಂದ್ರೆ, ಕೊನೆಯ ಪ್ರಾರ್ಥನೆ ಆಮೇಲೆ ಇರುತ್ತೆ ನೋಡಿ, ಆಮೇಲೆ ಎದ್ದೊಳ್ತಾರೆ. ಕೊನೆಯ ಪ್ರಾರ್ಥನೆ ಆಮೇಲೆ ಎದ್ಬಿಟ್ಟು ಅವಾಗ ಸೂಪರ್ ಒಳ್ಳೆ ವಾಕ್ಯ. ಏನ್ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಏನ್ ಹೇಳ್ದ ಗೊತ್ತಾ? ಅಪ್ಪ ಸೂಪರ್ ತುಂಬಾ ಅರ್ಥ ಮಾಡ್ಕೊಳ್ಳಿ, ತುಂಬಾ ಹೊಗಳ್ತಿದ್ದಾರೆ ಅಂತ ಅಂದ್ಕೊಳ್ಳೋರು. ಏನು ಅರ್ಥ ಆಗಿಲ್ಲ ಅಂತ ಅರ್ಥ ಆದವ್ರು ಸುಮ್ಮನೆ ಇರ್ತಾರೆ, ಅರ್ಥ ಆಗ್ತಿರೋರು ಗೊತ್ತು. ಸೂಪರ್ ಆಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಓಕೆ ಸರಿ,
ಬ್ರದರ್ ವಾಕ್ಯ ಹೇಳಿದ್ರೆ ಇವತ್ತು ತುಂಬಾ ಜನ ಬಂದ ವಾಕ್ಯ ಹೇಳಿದ್ರೆ ಇವತ್ತು ಮರೆಯಕ್ಕಾಗಲ್ಲ. ನೆನಪಿದ್ರೆ ತಾನೆ, ಕೇಳಿದ್ರೆ ತಾನೆ ಮರೆಯಕ್ಕೆ. ದೇವರ ಸಮ್ಮುಖಕ್ಕೆ ಚರ್ಚ್ಗೆ ಬಂದಿದ ತಕ್ಷಣ ಪ್ರಿಯರೇ, ರಜನಿಕಾಂತ್ ಮೂವಿ ಬಂದಿದ್ದಲ್ಲ, ಚಿಕ್ಕ ವಯಸ್ಸಲ್ಲಿ ಬಂದಿದ್ದು, ನಾವು ಚಿಕ್ಕ ವಯಸ್ಸು, ಏನು ಚಂದ್ರಮುಖಿ. ಈ ಚಂದ್ರಮುಖಿಯಲ್ಲಿ ಒಂದು ಒಳ್ಳೆ ಹಾಡಿದೆ, ಫೇಮಸ್ ಹಾಡು. ಏನದು? ರಾರಾ ಎಲ್ಲಿಗೆ ರಾರ? ಚರ್ಚಿಂದ ಹೊರಗೆ ರಾರ, ವಾಕ್ಯದಿಂದ ಬಯಲಿಗೆ ರಾರ, ಫೋನ್ ಹಿಡ್ಕೊಂಡ್ ರಾರ, ಅದ್ ಹಿಡ್ಕೊಂಡ್ ರಾರ, ಇದ್ ಹಿಡ್ಕೊಂಡ್ ರಾರ, ನೀ ಚರ್ಚಲ್ಲಿ ಇಡಬೇಡ, ಬಂದ್ಬಿಡು ರಾರ ಅಂತ ಕರೀತಿರ್ತಾನೆ. ತುಂಬಾ ತುಂಬಾ ವಿಚಿತ್ರ. ಅದು ಎಲ್ಲಿಂದ ಬರುತ್ತೋ ಫೋನ್ಗಳು ಬಂದ್ಬಿಡ್ತಾವೆ ಪ್ರೇರೆ. ವಾಕ್ಯ ಶುರುವಾಗಿ ಚರ್ಚಿಗೆ ಬಂದಿದ ತಕ್ಷಣ ಯಾವತ್ತು ಫೋನ್ ಮಾಡಿದವರು ಫೋನ್ ಮಾಡ್ತಾರೆ, ಯಾವತ್ತು ಫೋನ್ ಮಾಡಿದವರು ಫೋನ್ ಮಾಡ್ತಾರೆ. ಇವನ್ ಯಾವನೋ ಯಾವತ್ತು ಫೋನ್ ಮಾಡಿದವ್ರು ಫೋನ್ ಮಾಡಿದ್ದಾನೆ ಅಂತ ನಾವೆದ್ದೋಯ್ತೀವಿ. ಮತ್ ಬರೋದು ಯಾವಾಗ ಅಂತಂದ್ರೆ ಟೀ ಕಾಫಿ ಕೊಡ್ತಾರಲ್ಲ, ಅವಾಗ ಬರ್ತೀವಿ. ಎಲ್ಲೋಗಿದ್ರೆ ಬ್ರದರ್ ನೀವು? ಬಿಸಿ ಇತ್ತು ಬ್ರದರ್, ಸ್ವಲ್ಪ ಕೆಲಸ ಇತ್ತು, ಹೊರಗೋಗಿ ಬಂದೆ. ಚರ್ಚ್ಗಿಂತ ಇಂಪಾರ್ಟೆಂಟ್ ಕೆಲಸ ಏನಿದೆ? ವಾಕ್ಯಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿದೆ? ತುಂಬಾ ಜನ ಪ್ರಿಯರೇ ಸೀರಿಯಸ್ ಆಗಿ ಫೋನ್ ಮಾತಾಡ್ತಿರ್ತಾರೆ. ಏನ್ ಮಾತಾಡ್ತಿರ್ತಾರೆ ಅಂತಂದ್ರೆ ಕಂಪನಿ ಫೋನ್. ಅದು ಕಂಪನಿ ಫೋನ್ ಸೀರಿಯಸ್ ಆಗಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೊರಗಿರ್ತಾರೆ. ಏನೋ ಸೀರಿಯಸ್ ಆಗಿ ಕೆಲಸ ಇರ್ತದೆ. ಯಾರು ಫೋನ್ ಮಾಡಿದ್ರು? ಕಂಪನಿ ಇಷ್ಟೊತ್ತು ಮಾತಾಡೋದು. ಬರೀ ಕೆಲಸ ಇಲ್ಲ. ಚರ್ಚಲ್ಲಿದೆ ಫೋನ್ ಎತ್ತಬಾರ್ದು, ಕಾಮನ್ ಸೆನ್ಸ್ ಇಲ್ಲ. ಪ್ರಿಯರೇ, ದೇವರ ವಾಕ್ಯದ ಶ್ರೇಷ್ಠತೆ, ದೇವರ ಮಾತುಗಳ ವಿಶೇಷತೆ ನಮಗೆ ಗೊತ್ತಾಗದೇ ಇರಬೇಕಂದ್ರೆ ಪ್ರಿಯರೇ, ಈ ಮೈನ್ಯೂಟ್ ಚಿಕ್ಕ ಕಾರಣಗಳನ್ನೆಲ್ಲ ನಾವು ಹುಡುಕೊಳ್ತಿರ್ತೇವೆ. ಚಿಕ್ಕ ವಯಸ್ಸಲ್ಲಿ ಹೋಮ್ವರ್ಕ್ ಯಾಕೆ ಬರ್ದಿಲ್ಲ ಅಂತಂದ್ರೆ ಬದುಕಿರೋ ಅಜ್ಜಿನ ಸಾಯಿಸ್ದಂಗೆ, ಬದುಕಿರುವಂತ ತಾತನ ಸಾಯ್ತಂಗೆ. ಯಾಕೋ ಬರ್ದಿಲ್ಲ ಅಂತಂದ್ರೆ ನಮ್ಮ ಅಜ್ಜಿ ಸತ್ತೋದ್ರು. ಅಜ್ಜಿ ಪುಷ್ಟಿಯಾಗಿ ಕೂತ್ಕೊಂಡು ತಿಂತಿರ್ತಾಳೆ, ಅಲ್ಲಿ ಸತ್ತೋಗ್ತಿದ್ದಾರೆ ಅಜ್ಜಿ ಅಂತ ಹೇಳ್ತೀವಿ ನಾವು ಕೂಡ ಪ್ರಿಯರೇ. ಯಾಕೆ ಚರ್ಚ್ಗೆ ಹೋಗಿಲ್ಲ ನೀವು ಅಂತಂದ್ರೆ ನಾವು ಹೇಳೋ ಕಾರಣಗಳು ಕೂಡ ಹಂಗೆ ಇರ್ತವೆ. ಯಾಕೆ ವಾಕ್ಯ ಕೇಳಲಿಕ್ಕೆ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ನಾವು ಹೇಳುವಂತ ಕಾರಣಗಳು ಹಂಗೆ ಇರ್ತವೆ. ದಯವಿಟ್ಟು ಪ್ರಿಯರೇ, ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನ, ಸಭೆಗೆ ಪ್ರಾಧಾನ್ಯತೆಯನ್ನ ಕೊಡುವುದನ್ನ ನಾವು ಕಳ್ಕೊಳ್ಬೇಕು. ಅದು ನಮ್ಮಲ್ಲಿ ಇಲ್ಲ ಅಂತ ಅನ್ಕೊಳ್ಳಿದ್ರೆ ನಮ್ಮ ಮಕ್ಕಳಲ್ಲಿ ಬರಲ್ಲ. ಅದು ಬರುತ್ತೆ ಅಂತ ಅನ್ಕೊಳ್ಳುವಂಥದ್ದು ನಮ್ಮ ಮೂರ್ಖತನ. ನಮ್ಮ ಕಂಪನಿಯಲ್ಲಿ ಒಬ್ಬ ಇದ್ದ, ಅವನ ಹೆಸರು ಫರಾಸ್ ಅಂತ ಹೇಳಿ. ಅವನ ಹತ್ರ ಒಂದು USP ಇತ್ತು. USP ಅಂತಂದ್ರೆ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್. ಅಂತಂದ್ರೆ ಅವನ ಹತ್ರ ಒಂದು ಒಳ್ಳೆ ಕ್ಯಾರೆಕ್ಟರ್, ಅಂದ್ರೆ ಒಳ್ಳೆ ಸ್ಪೆಷಲ್ ಎಬಿಲಿಟಿ ಇತ್ತು. ಏನೋ ಗೊತ್ತಾ? ಮೀಟಿಂಗ್ ಆಗ್ತಿತ್ತು. ನಮ್ಮ ಮೀಟಿಂಗ್ ಹೆಂಗಾಗುತ್ತೆ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7-8 ಗಂಟೆ, ಹೆಚ್ಚು ಕಡಿಮೆ 8 ಗಂಟೆ ಅನ್ಕೊಳ್ಳಿ, 8 ಗಂಟೆವರೆಗೂ ನಡೆಯುತ್ತೆ. ಹೆವಿ ಬೇಜಾರಾಗುತ್ತೆ. ಅಂದ್ರೆ ನಮ್ಮ ಕಂಪನಿ ಮೀಟಿಂಗು, ಅದು ಸ್ಲೈಡ್ಸು, ಇದು ಸ್ಲೈಡ್ಸು, ಕಂಪನಿ ಸೇಲ್ಸು, ಅದು ಏನೇನೋ ತೋರಿಸ್ತಿರ್ತಾರೆ. ಬೇಜಾರಾಗುತ್ತೆ. ಎಲ್ಲರೂ ಬೇಜಾರಾಗಿದ್ರೆ ಈ ಫರಾಜ್ ಅನ್ನುವಂಥ ಮಾತ್ರ ಹಿಂಗೆ ನೋಡ್ತಿರ್ತಾರೆ. ಎಷ್ಟು ಇಂಟ್ರೆಸ್ಟ್ ಅಂತ ನಾವು ಅನ್ಕೊಳ್ತೇವೆ. ಅವನ ಹತ್ರ ಇರುವಂತ ಸ್ಪೆಷಲ್ ಎಬಿಲಿಟಿ ಏನೋ ಗೊತ್ತಾ? ಕಣ್ ತೆಕ್ಕೊಂಡು ಮಲಗೋದು. ಅವನ ಹತ್ರ ಇರುವಂತ ಸ್ಪೆಷಲ್ ಎಬಿಲಿಟಿ ಏನ್ ಗೊತ್ತಾ? ಕಣ್ ತೆಕ್ಕೊಂಡು. ಮ್ಯಾನೇಜರ್ ಇದ್ದಕ್ಕಿಲ್ಲ ಒಂದ್ಸಲಿ ಕೇಳ್ದ ಫರಾಜ್ನ, ಎಲ್ಲರೂ ತಲೆ ಬಗ್ಸ್ಕೊಂಡ್ಬಿಟ್ಟವ್ರೆ, ಇವನು ಒಬ್ಬನೇ ತಲೆ ಎತ್ಕೊಂಡಿದ್ದಾನೆ, ಕೇಳೋಣ ಕ್ವಶನ್ ಅಂತ ಹೇಳ್ಬಿಟ್ಟು ಫರಾಜ್ ವಾಟ್ ಯು ಥಿಂಕ್ ಅಬೌಟ್ ದಿಸ್, ವಾಟ್ ಯು ಥಿಂಕ್ ಅಬೌಟ್ ಏನೋ ಅಂತ ಕೇಳೋದು. ಅವಾಗ ಸರ್ ಕೇಳಿದ್ರ? ಏನ್ ಕೇಳಿದ್ರೆ? ಇಷ್ಟೊತ್ತ ಕೇಳ್ತಿದ್ದಲ್ಲ, ನಿಮ್ಗೆ ಅರ್ಥ ಆಗಿಲ್ವಾ ಅಂತಂದ್ರೆ ಗೊತ್ತಿಲ್ಲ ಸರ್. ಮತ್ ಇಷ್ಟು ಕಣ್ ತಗೊಂಡೆ ನೋಡ್ತಿದ್ದೆ ಅಂತಂದ್ರೆ ಓಕೆ, ಅವಾಗ ಗೊತ್ತಾಯ್ತು. ಓಕೆ, ಈ ಹುಡುಗನಿಗೆ ಒಳ್ಳೆ ಎಬಿಲಿಟಿ ಇದೆ. ಏನದು? ಕಣ್ ತೆಕ್ಕೊಂಡು ಮಾಡ್ಕೊಳ್ಳೋದು. ಚರ್ಚಿಗೆ ಬಂದಿದ ತಕ್ಷಣ ನಮ್ಗೆ ಇಂಥ ಅಬಿಲಿಟಿಗಳು ಬರ್ತಿರ್ತವೆ ಪ್ರಿಯರೇ. ಕಣ್ ತೆಕ್ಕೊಂಡೇ ಇರ್ತೇವೆ, ತಲೆ ಅಲ್ಲ, ಕಾರಲ್ಲಿ ಗೊಂಬೆಗಳು ಇರ್ತವೆ ಗೊತ್ತಾ? ಹಿಂಗೆ ತಲೆ ಅಲ್ಲಾಡಿಸ್ತಿರ್ತವಲ್ಲ, ಬಾಕಿ ಕೇಳಿ ಎಲ್ಲ ಅಲ್ಲಾಡಿಸ್ತಿರ್ತೇವೆ. ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಏನೂ ಅರ್ಥ ಆಗಿರಲ್ಲ ಅಂತ ಬೇರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಾವೀದನು ಹೇಳ್ತಿದ್ದಾನೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವೂ ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾದುಕೊಂಡಿರುವುದು ಲೇಸು. ನನ್ನ ದೇವರ ಆಲಯದ ಬಾಗಿಲನ್ನ ನಾನು ಏನ್ ಮಾಡ್ತೇನೆ? ಕಾಯ್ಕೊಂಡಿರ್ತೇನೆ. ಯಾವಾಗ ಚರ್ಚ್ ಒಳಗಡೆ ನಾನು ಹೋಗ್ಬೇಕು ಅಂತ ನಾನು ಕಾಯ್ಕೊಂಡಿರ್ತೇನೆ. ನಾವಂತಲ್ಲ, ಚರ್ಚ್ ಓಪನ್ ಮಾಡ್ಕೊಂಡು ನಾವು ಕಾಯ್ಕೊಂಡಿರ್ಬೇಕು ಯಾವಾಗ ಇವ್ರು ಬರ್ತಾರೆ ಅಂತ, ಯಾವಾಗ ನಾವು ಬರ್ತೇವೆ ಅಂತ ಚರ್ಚ್ ಪಾಸ್ಟರ್ ಕಾಯ್ಕೊಂಡಿರ್ಬೇಕು.
ದಯವಿಟ್ಟು ಪ್ರಿಯರೇ, ಸಭೆಯ ಪ್ರಾಮುಖ್ಯತೆ, ಸಭೆಯ ಶ್ರೇಷ್ಠತೆ ನಮಗೆ ಗೊತ್ತಾಗದೇ ಇರುವಂತ ದಿನದವರೆಗೂ ಪ್ರಿಯರೇ ನಮಗೆ ದೇವರ ಪ್ರೀತಿ ಅರ್ಥ ಆಗಲ್ಲ. ದೇವರ ಪ್ರೀತಿ ನಮ್ಗೆ ಅರ್ಥ ಆಗಲ್ಲ ಪ್ರಿಯರೇ. 63ನೇ ಅಧ್ಯಾಯಕ್ಕೆ ಹೋಗೋಣ. 63ನೇ ಅಧ್ಯಾಯ 2ನೇ ವಚನ. 63ನೇ ಅಧ್ಯಾಯ 2ನೇ ವಚನ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ದೇವರ ಪ್ರಭಾವ, ದೇವರ ಶಕ್ತಿ ನಮ್ಗೆ ಎಲ್ಲಿ ಕಾಣಿಸುತ್ತೆ ಅಂತ ದಾವೀದ ಹೇಳ್ತಿದ್ದಾರೆ? ಮಂದಿರದಲ್ಲಿ, ಚರ್ಚಲ್ಲಿ ಕಾಣಿಸುತ್ತೆ. ಹೊರಗಡೆ ಕಾಣಿಸಲ್ಲ ನಮ್ಗೇನು. ಹೊರಗಡೆ ನಮ್ಗೇನು ಕಾಣಿಸಲ್ಲ ಸರ್. ಚರ್ಚ್ ಅಲ್ಲಿ ದೇವರು ನಮಗೆ ಕಾಣಿಸ್ತಾರೆ. ಹೊರಗಡೆ ಕಾಣಿಸ್ತಾರೆ ಅಂತಂದ್ರೆ ಅದು ದೆವ್ವ. ಹೊರಗಡೆ ಕಾಣಿಸೋದು ಏನಾದ್ರು ಇದೆಯಾ ಅಂತಂದ್ರೆ ದೆವ್ವನೇ ಬಿಟ್ರೆ ದೇವ್ರು ಕಾಣಿಸಲ್ಲ. ಎಲ್ಲಿ ಕಾಣಿಸ್ತಾರೆ ದೇವರು? ಚರ್ಚ್ ಅಲ್ಲಿ. ನೋಡ್ತಿದ್ದೇವ ದೇವರನ್ನ ನೋಡ್ತಿದ್ದೇವ? ತುಂಬಾ ಆಶ್ಚರ್ಯವಾದಂತ ವಿಷಯ ಏನೋ ಗೊತ್ತಾ ಪ್ರಿಯರೇ? ಈ ಮೂವಿ ಡೈಲಾಗ್ಸ್ ಇರ್ತಾವಲ್ಲ, ಮೂವಿಯಲ್ಲಿ ಡೈಲಾಗ್ಸ್, ಆ ಡೈಲಾಗ್ಸ್ ಫ್ಯಾನ್ಸ್ ಇರ್ತಾರೆ. ಕೆಲವು ಹೀರೋಸ್ಗೆ ಕೆಲವರು ಫ್ಯಾನ್ಸ್. ಈ ಫ್ಯಾನ್ಸ್ ಆ ಡೈಲಾಗ್ಸ್ ನ ಎಷ್ಟಾಗಿ ಅಡ್ಮೈರ್ ಮಾಡ್ಕೊಳ್ತಾರೆ ಅಂತಂದ್ರೆ, ನೋಡು ನಮ್ ಬಾಸ್ ಹೆಂಗ್ ಹೇಳೋದಂತ ಡೈಲಾಗ್ ನ, ಎಷ್ಟು ಒಳ್ಳೆ ಡೈಲಾಗ್ ಹೇಳೋದಂತ ಅಂತ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅದು ಡೈಲಾಗೇ ಅಲ್ಲ, ಏನು ಇರಲ್ಲ ಅದರಲ್ಲಿ. ಎಂಥ ಮಾರಲ್ ಅದರಲ್ಲಿ ಇರಲ್ಲ. ಬೈಬಲ್ ಅಲ್ಲಿ ಇರುವಂತ ಮಾರಲ್ ಗಿಂತ ಹೊರಗಡೆ ಯಾವ್ದು ಮಾರಲ್ ನಮ್ಗೆ ಸಿಗಲ್ಲ. ಒಂದು ವೇಳೆ ಇದೇ ಬೈಬಲ್ ಅಲ್ಲಿ ಇರುವಂತ ಕೆಲವು ಮಾತುಗಳನ್ನೇನಾದ್ರೂ ಅವರು ಒಳ್ಳೆ ತರವಾದಂತ ಮಾತುಗಳನ್ನ ಮೂವಿಯಲ್ಲಿ ಬಂತು ಅಂತ ತಿಳ್ಕೊಳ್ಳಿ. ಎಂತಹ ಮಾತು ಹೇಳೋದು ಗೊತ್ತಾ ನಮ್ ಹೀರೋ ಅಂತ ಹೇಳ್ತಾರೆ. ಬೈಬಲ್ ಅಲ್ಲಿ ಇರೋದು ಅರ್ಥ ಆಗಿಲ್ವಾ? ಬೈಬಲ್ ಅಲ್ಲಿ ಇರುವಂತದ್ದು ಗೊತ್ತಾಗಿಲ್ವಾ? ಬೈಬಲ್ ಅಲ್ಲಿ ಇರೋದು ಗೊತ್ತಾಗಲ್ಲ ನಮ್ಗೆ. ಎಲ್ಲಿರೋದು ಗೊತ್ತಾಗತ್ತೆ? ಫಸ್ಟ್ ಶೋ ಗುದ್ದಾಡಿ ಎಗರಾಡಿ ಒಡಕೊಂಡು ಬಟ್ಟೆ ಹಾಕೊಂಡು ಏನಾದ್ರೂ ಮಾಡ್ಬೇಕು, ನೋಡ್ಬೇಕು. 3 ಗಂಟೆ ನಿದ್ದೆ ಬಂದ್ರು, ನೈಟ್ ಡ್ಯೂಟಿ ಮಾಡಿದ್ರು, ಕೆಲಸ ಮಾಡಿದ್ರು, ಮೈ ಭಾರ ಇದ್ರು, ತಲೆನೋವು ಇದ್ರು, ಏನೇ ಇದ್ರು ಕೂಡ 3 ಅವರ್ ಕಣ್ಣು ಮುಚ್ಚೋದೇ ಇಲ್ಲ. ಕಣ್ಣಿಗೆ ತಗೊಂಡು ನೋಡ್ತೇವೆ. ಇಲ್ಲಿ ಅರ್ಧ ಗಂಟೆ ಕುತ್ಕೊಳಕ್ ನಮ್ಮಿಂದ ಆಗಲ್ಲ. ಏನೋ ಕೆಳಗಡೆ ಮುಳ್ಗಂಟೆಗೆ ನಮಗೆ ಕುತ್ಕೊಳಕ್ಕೆ ತುಂಬಾ ತೊಂದ್ರೆ. ನೋ ಸರ್, ನೋ, ತಪ್ಪು. ಅದಕ್ಕಿಂತ ಇದು ಎಷ್ಟೋ ಪಟ್ಟು ಶ್ರೇಷ್ಠವಾದದ್ದು. ದೇವರ ಮಾತುಗಳು ನಮ್ಮನ್ನ ಬಲಪಡಿಸುವಂತ ಮಾತುಗಳು, ದೇವರ ಮಾತುಗಳು ನಮ್ಮನ್ನು ಸರಿ ಮಾಡುವಂತ ಮಾತುಗಳು. ಸರಿ ಮಾಡುವಂತ ಮಾತುಗಳು ನಮಗೆ ಬೇಡವಾ? ಸರಿ ಮಾಡುವಂತ ವಾಕ್ಯ ನಮಗೆ ಬೇಡವಾ? 119ನೇ ಅಧ್ಯಾಯ 9ನೇ ವಚನವಾದ ಪ್ರಿಯರೇ, 119:9. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧ ಮಾಡಿಕೊಳ್ಳುವುದು ಹೇಗೆ? ನನ್ನ ಮಗ ಉದ್ಧಾರ ಆಗಬೇಕು, ನನ್ನ ಮಗ ಒಳ್ಳೆಯವನಾಗಬೇಕು. ಹೆಂಗಾಗ್ತಾನೆ? ದೇವರ ವಾಕ್ಯವನ್ನು ಏನ್ ಮಾಡ್ಬೇಕಂತೆ? ಗಮನಿಸಿ ನಡೆಯುವುದರಿಂದ. ಗಮನಿಸಿ ನಡಿಬೇಕು. ಬೈಬಲ್ ಇವಾಗ ತುಂಬಾ ಜನ ಮಕ್ಕಳಿಗೆ ಇದು ನನ್ನ ಬೈಬಲ್ ಅಂತ ಹೇಳ್ಕೊಳಕ್ ಒಂದು ಬೈಬಲ್ ಇರಲ್ಲ. ತುಂಬಾ ಜನ ಇದು ನಂದು ಅಂತ ಹೇಳ್ಕೊಳಕ್ ಬೈಬಲ್ ಇರಲ್ಲ. ಬೈಬಲ್ ಇರೋದ್ರೆ ನಾವ್ ಯಾಕೆ ಬರ್ಬೇಕು ಚರ್ಚ್ಗೆ? ನಾನು ಕೇಳಿದ್ದೀನಿ. ಬೈಬಲ್ ಇಲ್ದಿರ ನಾವ್ ಯಾಕೆ ಬರ್ಬೇಕು ಚರ್ಚ್ಗೆ? ನಮ್ ಚರ್ಚ್ಗೆ 2 ಹುಡುಗರು ಬರ್ತಾರೆ. ಆ 2 ಹುಡುಗರು ಬೈಬಲ್ ಅವ್ರ ಕೈಯಲ್ಲಿ ಇರಲ್ಲ. ಯಾರ ಕೈಯಲ್ಲಿ ಇರುತ್ತೆ ಅಂದ್ರೆ ಅವ್ರ ಅಮ್ಮನ ಕೈಯಲ್ಲಿ ಇರ್ತಾರೆ. ಅವರಮ್ಮ ಅಲ್ಲಿಂದ ಮನೆಯಿಂದ ಚರ್ಚ್ ಬಂದು ಹೊತ್ಕೊಂಡು ಬರ್ಬೇಕು, ಕೈ ಕೊಡ್ಬೇಕು, ಮತ್ತೆ ಇಲ್ಲಿಂದ ಮನೆಗೆ ಹೊತ್ಕೊಂಡು ಹೋಗ್ಬೇಕು, ಅಲ್ಲಿ ಇಡಬೇಕು. ಮತ್ತೆ ವಾರ ಆದ್ಮೇಲೆ ಬೈಬಲ್ ತೆಗಿಯೋದು. ನಿನ್ನದೇ ಆದಂತ ಬೈಬಲ್ ಇಲ್ಲ ಅಂತಂದ್ಮೇಲೆ, ನಿನ್ನದೇ ಆದಂತ ಬೈಬಲ್ ನೀನು ಹೊತ್ಕೊಂಡು ಬರ್ಲಿಕ್ಕೆ ಆಗಿಲ್ಲ ಅಂತಂದ್ಮೇಲೆ, ವೈ ಡು ವಿ ಕಮ್ ಟು ಚರ್ಚ್? ಯಾಕೆ ಬರ್ತೇವೆ? ಹಲ್ಲೆಲೂಯಾ, ಸ್ತುತಿ ಮಹಿಮಾ, ಸ್ತೋತ್ರ ಬಲಿ. ದೊಡ್ಡ ಪಾಸ್ಟರ್ ಒಬ್ರು ಹೇಳ್ತಾರೆ, ಚರ್ಚಲ್ಲಿದ್ದಾಗ ಸ್ತೋತ್ರ ಬಲಿ, ಹೊರಗೋದ್ಮೇಲೆ ಬಾಹುಬಲಿ ಅಂತಾರೆ. ಚರ್ಚಿದ್ದಾಗ ಸ್ತೋತ್ರ ಬಲಿ, ಹೊರಗೋದ್ರೆ ಬಾಹುಬಲಿ 1 ಬಾಹುಬಲಿ 2 ಹಂಗಿರುತ್ತೆ ನನ್ನ ಕತೆ. ಹಂಗಿರುತ್ತೆ. ದೇವರ ವಾಕ್ಯ ನಮಗೆ ಅರ್ಥ ಆಗದೆ ಇದ್ದಾಗ ಪ್ರೇರೆ ಇದೆಲ್ಲ ನಮ್ಗೆ ಹೆಂಗಿರುತ್ತೆ ಗೊತ್ತಾ ಪ್ರೇರೆ? ಅಂತವಾಗಿಯೂ, ಸುಂದರವಾಗಿಯೂ, ಸೌಮ್ಯವಾಗಿಯೂ. ಒಬ್ಬೊಬ್ಬಳಿಗೆ ಸರ್ಪ ಬಂದು ಹೇಳುತ್ತೆ, ಅಮ್ಮ ದೇವ್ರು ಬಂದು ಮಾತಾಡಿದ್ರು ನಿನ್ನ ಹತ್ರ? ಹೌದು ಮಾತಾಡಿದ್ರು. ಏನ್ ಮಾತಾಡಿದ್ರು? ನೀವು ತೋಟದಲ್ಲಿರುವಂತ ಎಲ್ಲಾ ಮರದ ಹಣ್ಣುಗಳನ್ನ ತಿನ್ಬೋದು ಅಂತ ಹೇಳಿದ್ದಾರೆ, ಆದ್ರೆ ತೋಟದ ಮಧ್ಯದಲ್ಲಿರುವಂತ ಅದನ್ನ ಮಾತ್ರ ನೀವು ಮುಟ್ಟಬಾರದು. ಅಷ್ಟು ದಿನ ನೋಡಿಲ್ವಾ ಅಮ್ಮಮ್ಮ? ಅದನ್ನ ನೋಡಿದ್ದಾರೆ. ಗೊತ್ತಿಲ್ವಾ?
ಯಾವಾಗಾದ್ರೆ ಸರ್ಪ ಕೇಳ್ತಾ ಮಾತು, ಅವಾಗ ಹಣ್ಣು ಹೆಂಗ್ ಕಾಣಿಸ್ತು ಗೊತ್ತಾ? ನೋಡುವುದಕ್ಕೆ ಸುಂದರವಾಗಿಯೂ ರಮ್ಯವಾಗಿಯೂ ತಿನ್ನುವುದಕ್ಕೆ ಯೋಗ್ಯಕರವಾಗಿಯೂ ಕಾಣಿಸ್ತಂತೆ. ಅಷ್ಟು ದಿನ ಕಾಣಿಸಿಲ್ಲ ಹಂಗೆ, ಅಷ್ಟು ದಿನ ರಮ್ಯವಾಗಿರಲಿಲ್ಲ, ಅಷ್ಟು ದಿನ ಯೋಗ್ಯಕರವಾಗಿ ಕಾಣಿಸಿಲ್ಲ, ಅಷ್ಟು ದಿನ ತಿನ್ಬೇಕನ್ಸಿಲ್ಲ. ಯಾವಾಗಾದ್ರೆ ಸರ್ಪ ಬಂದು ಹೇಳ್ತಲ್ಲ ಬೇರೆ, ಅದ್ರ ಲೆವೆಲೇ ಚೇಂಜ್ ಆಗೋಯ್ತು, ಅದ್ರ ಲೆವೆಲೇ ಚೇಂಜ್ ಆಗೋಯ್ತು. ನಮಗೂ ಕೂಡ ಬೇರೆ ವಾಕ್ಯ ಹೇಳೋದು ನಮ್ಗೆ ಅರ್ಥ ಆಗಲ್ಲ, ಹೊರಗೆ ಹೇಳೋದೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ. ವಾಕ್ಯ ಏನ್ ಹೇಳಿದ್ರು, ಏನೋ ಹೇಳಿದ್ರು, ಏನೋ ಹೇಳಿದ್ರು, ಏನ್ ಹೇಳಿದ್ರು, ಹೇಳಿದ್ರು, ಏನ್ ಹೇಳಿದ್ರು, ಹೇಳಲ್ಲ ಅವರು. ನೀವು ತಲೆ ಕೆಳಗೆ ಮಾಡಿ ತಿಪ್ಪುರಲಾಗ ಕೇಳಿ ಹೇಳಲ್ಲ ಅವರು. ನೀವು ಏನ್ ಹೇಳಿದ್ರೆ ಅಂತ ಕೇಳಿ ಹೇಳೋದೇ ಇಲ್ಲ, ಯಾಕಂತಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ ಅದು ಏನ್ ಹೇಳಿದಾರೆ ಅಂತ. ಅವ್ರು ಏನ್ ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ. ಕಿವಿ ಊದೋದು ಅಂತ ಬೈಬಲ್ ಹೇಳಿದ್ದಾರೆ, ಕಿವಿ ಊದುವವರು ಅಂತ. ಕಿವಿ ಊದೋದು ಅಂತಂದ್ರೆ ಹೇಳಿ 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 ನೀನ್ ಹೇಳಿರುವಂತದ್ದು ನನ್ನ ಬಾಯಲ್ಲಿರಲ್ಲ. ಮತ್ತೆ ಅವನೇನ್ ಹೇಳ್ತಾನೆ, ನಾನು ನಿನ್ಗೆ ಹೇಳ್ತೀನಿ, ಯಾರಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ, ಹೇಳಿ. ನಮಗೂ ಕೂಡ ಹೇಳ್ತಾನೆ, ನಾಳೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಯಾರೊಬ್ಬ ಕಾಣಿಸ್ಬಿಟ್ಟು ಹೇಳ್ತಾನೆ, ನಿನಗೆ ಈ ತರ ಆಯ್ತಂತಲ್ಲ, ನಿನಗೆ ಯಾರು ಹೇಳಿದ್ರು, ನಿನಗೆ ಯಾರು ಹೇಳಿದ್ರು ಅಂತಂದ್ರೆ ಯಾರು ಹೇಳ್ಬೇಕು ಅವ್ರು ಹೇಳೋದು. ನಮಗೆ ಇಂಥದ್ದೆಲ್ಲ ಇಂಟ್ರೆಸ್ಟ್ ಜಾಸ್ತಿ, ವಾಕ್ಯ ಅಂತಂದ್ರೆ ಇಂಟ್ರೆಸ್ಟ್ ಇಲ್ಲ. ಬೈಬಲಲ್ಲಿ ಫೋನ್ಗಳನ್ನ ತೆಗೆದು ನೋಡೋಣ ಪ್ರಿಯರೇ, ಬೈಬಲ್ಗೆ ವಾಕ್ಯಕ್ಕೆ ಸಂಬಂಧಪಟ್ಟಿರುವಂಥವು ಜಾಸ್ತಿ ಇರ್ತಾವ, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥವು ಜಾಸ್ತಿ ಇರ್ತಾವ ಅಂದ್ರೆ ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಬೈಬಲ್ ಆ್ಯಪ್ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಬಿದ್ದಿರುತ್ತೆ, ಬೈಬಲ್ ಆ್ಯಪ್ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಬಿದ್ದಿರುತ್ತೆ. ಬೇರೆ ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡುವಂಥದ್ದೆಲ್ಲ ಕೂತ್ಕೊಳ್ಳೋದು. 84ನೇ ಅಧ್ಯಾಯ 4ನೇ ವಚನ ನೋಡೋಣ. 84ನೇ ಅಧ್ಯಾಯ 4ನೇ ವಚನ. ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರ್ತಾರೆ. ಯಾರು ಧನ್ಯರು? ಮಂದಿರದಲ್ಲಿ ನಮ್ಮ ಭಾಷೆಯಲ್ಲಿ ಚರ್ಚಲ್ಲಿರೋರು, ಚರ್ಚಿಗೆ ಬರೋರು. ಚರ್ಚಿಗೆ ಬರದೇ ಇರೋರು ಧನ್ಯರಲ್ಲ, ಚರ್ಚಿಗೆ ಬರದೆ ವಾಕ್ಯವನ್ನ ಕೇಳುವಂತವರು ಧನ್ಯರಲ್ಲ. ಹಾಗಾಗಿ ಪ್ರಿಯರೇ, ಚರ್ಚಲ್ಲಿರುವಂತವರೇ ಏನು ಧನ್ಯರು. ಯಾಕೆಂತಂದ್ರೆ ಸಭೆಗೆ ಬಂದಾಗ ಕ್ರಿಸ್ತನ ಮಹಿಮೆ ಏನೆನ್ನುವಂಥದ್ದು ನಮಗೆ ಅರ್ಥ. ಕರ್ತನ ಮೇಕ್ಸ್ ತೆಗೆದುಕೊಳ್ತೀವಲ್ಲ ಬೇರೆ, ರೊಟ್ಟಿ ಮತ್ತು ದ್ರಾಕ್ಷಾರಸ. ಯೇಸುಸ್ವಾಮಿ ಏನ್ ಹೇಳಿದ್ದಾರೆ, ನೀವು ಸುಮ್ಮನೆ ಹೆಂಗಂದಂಗ್ ಬದುಕೋದಕ್ಕೆ ನಿಮ್ಮನ್ನ ದೇವರು ಕರೆದಿಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹ್ಯಾವ್ ಬಿನ್ ಪೇಯ್ಡ್. ಯಾಕೆ ಪೇ ಮಾಡಿದ್ರು ನಮಗೋಸ್ಕರ ಅಂತಂದ್ರೆ ಯೇಸು ಕ್ರಿಸ್ತನು ಏನ್ ಪೇ ಮಾಡಿದ್ದಾರೆ? ತನ್ನ ರಕ್ತವನ್ನು, ತನ್ನ ಪ್ರಾಣವನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ ನೋಡಿ ಅಮ್ಮ, ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 11:20 6ನೇ ಅಧ್ಯಾಯ 20ನೇ ವಚನ. 6ನೇ ಅಧ್ಯಾಯ 20ನೇ ವಚನ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಲಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಿಮ್ಮ ದೇಹ ನಿಮ್ಮದಲ್ಲ, ನಿಮ್ಮ ಆತ್ಮ ನಿಮ್ಮದಲ್ಲ, ನಿಮ್ಮ ಉಸಿರು ನಿಮ್ಮದಲ್ಲ, ಯಾವುದು ನಿಮ್ಮದಲ್ಲ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯು ಹ್ಯಾವ್ ಬೀನ್ ಪೇಯ್ಡ್ ಫಾರ್ ದಟ್. ಯಾರು ನಿಮಗೋಸ್ಕರ ಕ್ರಯಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಕ್ರಯಕ್ಕೆ ನಿಮ್ಮನ್ನ ಕೊಂಡುಕೊಂಡಿದ್ದಾನೆ, ನಿಮ್ಮ ಪಾಪಗಳನ್ನ ತೆಗೆದಿದ್ದಾನೆ. ಮತ್ತೆ ಅಂತ ಕ್ರಿಸ್ತನಿಗೋಸ್ಕರ ನಾವು ಬದುಕೋದಕ್ಕೆ ಆಸೆ ಆಗಲಿ, ಆಕಾಂಕ್ಷೆ ಆಗಲಿ ನಮ್ಮಲ್ಲಿ ಇದೆಯಾ ಪ್ರಿಯರೇ? ದಯವಿಟ್ಟು ಪ್ರಿಯರೇ, ಇಲ್ಲಿರುವಂತ ಯವನಸ್ಥರೆಲ್ಲರೂ ಒಮ್ಮೆ ತುಂಬಾ ಯವನಸ್ಥರಿದ್ರೆ ಒಮ್ಮೆ ನಿಮ್ಮ ಜೀವನವನ್ನು ಡೆವಲಪ್ ಮಾಡಿಕೊಳ್ಳಿ. ನಿಮ್ಮ ಯೌವನವನ್ನ ಯಾವುದಕ್ಕಾಗಿ ಉಪಯೋಗಿಸುತ್ತಿದ್ದೀರಿ? ಲೋಕಕ್ಕಾಗಿ ಉಪಯೋಗಿಸುವುದಾದರೆ ವ್ಯರ್ಥ, ವ್ಯರ್ಥ, ನಿಜವಾಗೂ ವ್ಯರ್ಥ. ಲೋಕವು ಬಣ್ಣಕರವಾದಂಥ ಲೋಕವು, ಸುಂದರವಾದಂಥ ಲೋಕವು. ಯಾವುದು ಸುಂದರವಾಗಿರುತ್ತೋ ಅದು ಕೆಟ್ಟದು, ಯಾವುದು ಸುಂದರವಾಗಿ ಕಾಣುತ್ತೋ ಅದು ಕೆಟ್ಟದು. ಸುಂದರವಾಗಿರದಿರುವಂಥದ್ದು ಯಾವುದು? ವಾಕ್ಯ. ನಮಗೆ ಅದು ಇಷ್ಟ ಇಲ್ಲ, ಅದಲ್ಲೇ ಒಳ್ಳೆಯದು. ಅದ್ರ ಮಾರ್ಗ ದೊಡ್ಡದ ಚಿಕ್ಕದ? ಚಿಕ್ಕದು, ಇಕ್ಕಟ್ಟು, ಹೋಗಕ್ಕಾಗಲ್ಲ. ಅಂತ ಮಾರ್ಗದಲ್ಲಿ ಹೋಗೋದಕ್ಕೆ ಇಷ್ಟಪಡಿ. ಜೀವನಗಳು, ಬದುಕುಗಳು ಬದಲಾಗುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ. ದಯವಿಟ್ಟು ಪ್ರೇರೆ, ತಪ್ಪಾದಂತ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ಪ್ರೇರಣೆ ಯಾರಾದ್ರು
ತಪ್ಪಾದಂತ ಮಾರ್ಗದಲ್ಲಿ ಕಾಲಿಡುವುದಕ್ಕೂ ಕೂಡ ಧೈರ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಬಿವೆ ನೀವು ತಪ್ಪು ಮಾಡುವುದು ನಿಮಗೆ ಮಾತ್ರ ಸರಿ ಅನ್ಸುತ್ತೆ, ಬೇರೆ ಯಾರಿಗೂ ಅದು ಸರಿ ಅನ್ಸಲ್ಲ. ಯಾರಾದ್ರೂ ದೊಡ್ಡವರು ಬಂದು ಇದು ತಪ್ಪು ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಾನು ಮಾಡ್ತಿರುವಂತದ್ದು ಸರಿನಾ ತಪ್ಪ. ಇಲ್ಲ ನಾನು ಮಾಡ್ತಿರುವಂತದ್ದೇ ಸರಿ ಅಂತ ಅನ್ಕೊಂಡ್ರೆ ಅವಾಗ ಅಪ್ಪ ಅಮ್ಮನಿಗೆ ನೋವು ಕೊಡ್ತೇವೆ, ತುಂಬಾ ಜನಕ್ಕೆ ನೋವು ಕೊಟ್ಟು ನಾವು ಹೋಗುವಂತವಾಗಿರ್ತೇವೆ. ಸೊ ಪ್ಲೀಸ್ ಪ್ರೇವರಿಸ್ತಾರೆ, ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯೋದು ಇಷ್ಟಪಡೋದಾಗ, ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯೋದು ಇಷ್ಟಪಡೋದಾಗ ಹಾಡುಗಳನ್ನ ಹಾಡ್ತೀರ. ಹಾಡು ತುಂಬಾ ಜನ ಪಾಸ್ಟರ್ ಇಟ್ಕೊಂಡು ಹಾಡಾಡ್ತಿರ್ತಾರೆ, ಹುಡುಗರೆಲ್ಲ ಸುಮ್ಮನೆ ಇರ್ತಾರೆ. ಹಾಡು ಬರುತ್ತೆ, ಆದ್ರೆ ಆಡಲ್ಲ. ಯಾಕೆ ಆಡಲ್ಲ ಗೊತ್ತಿಲ್ಲ, ಯಾಕೆ ಆಡಲ್ವೋ ಗೊತ್ತಿಲ್ಲ. ಹಾಡಾಡಿ ಆರಾಧನೆ ಮಾಡಿ ಅಂತ ಪಾಸ್ಟರ್ ಮನೋಜ್ ಆಡಿದ್ದ ಹೇಳ್ತಿದ್ರೆ ಯಾರು ಮಾಡ್ತಿಲ್ಲ. ನಮ್ಗೆ ಅರ್ಥ ಆಗದೆ ಇರುವಂತ ವಿಷಯ ಮಿಸ್ಟ್ರಿ ಅದೇ. ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಅವರೇ ಆರಾಧನೆ ಮಾಡ್ತಾರೆ, ಚಿಕ್ಕ ವಯಸ್ಸಿಂದ ನೋಡ್ತಾರೆ ಅವರೇ ಆರಾಧನೆ ಮಾಡ್ತಾರೆ, ಅವರೇ ಹಾಡಾಡ್ತಾರೆ, ಅವರೇ ಪ್ರಾರ್ಥನೆ ಮಾಡ್ತಾರೆ. ಬೇರೆ ಯಾಕೆ ಬರ್ತಿಲ್ಲ? ಯಾಕೆ ಪ್ರಾರ್ಥನೆ ಮಾಡ್ಲಿಕ್ಕೂ ಬರಲ್ಲ ನಮಗೆ, ಪ್ರಾರ್ಥನೆ ಮಾಡ್ಲಿಕ್ಕೂ ಬರಲ್ಲ. ಹುಡುಗಿ ಪುರುಷರ ಪ್ರಾರ್ಥನೆ ಮಾಡಕ್ಕೂ ಬರಲ್ಲ. ಚಿಕ್ಕ ವಯಸ್ಸಿಂದ ಇದೀವಲ್ಲ ಸರ್ ಚರ್ಚಲ್ಲಿ, ಚಿಕ್ಕ ವಯಸ್ಸಲ್ಲಿ ಓದ್ತಿದೀವಲ್ಲ ಸರ್ ಬೈಬಲ್, ಪ್ರಾರ್ಥನೆ ಹಾಡಾಡಕ್ ಬರಲ್ಲ, ವಾಕ್ಯ ಓದಕ್ ಬರಲ್ಲ. ಯಾಕೆ ಬರಲ್ಲ? ಬರಬೇಕು, ಬರುತ್ತೆ. ಯೇಸು ಸ್ವಾಮಿ ಪೇತ್ರನನ್ನ ಕರಿಬೇಕಾದ್ರೆ ಪೇತ್ರನು PhD ಮಾಡಿರುವಂತ ಸ್ಕಾಲರ್ ಅಲ್ಲ, ಡಿಗ್ರಿ ಕಂಪ್ಲೀಟ್ ಮಾಡಿರುವಂತ ಸ್ಕಾಲರ್ ಅಲ್ಲ. ಏನ್ ಮಾಡ್ತಿದ್ದ ಪೇತ್ರನು? ಮೀನ್ ಹಿಡಿತಿರ್ಬೇಕಾದ್ರೆ ದೇವರು ಕರಿಬೇಕಾದ್ರೆ ಮೀನ್ ಹಿಡಿಯೋಕೆ ಏನ್ ಎಜುಕೇಶನ್ ಬೇಕು? ಏನು ಬೇಡ. ಆದ್ರೆ ಪೇತ್ರನು ಬರೆದಿರುವಂತ ಪತ್ರಿಕೆ ನೋಡಿದ್ರೆ ಅದ್ಭುತವಾಗಿರುತ್ತೆ. ಪೇತ್ರನ ಪತ್ರಿಕೆ ಅದ್ಭುತವಾಗಿರುತ್ತೆ. ವಿದ್ಯಾಭ್ಯಾಸ ಇಲ್ಲದೆ ಇರುವಂತ ಪೇತ್ರನು ಪತ್ರಿಕೆಯನ್ನು ಬರೆಯುವಂತ ಸುವಾರ್ತೆ ಸಾರಬೇಕಾದ್ರೆ ಬೇರೆ ದೇವರ ಸಮ್ಮುಖಕ್ಕೆ ಬಂದ ಯವನಸ್ಥರೇ ಹಾಡಾಡ್ಲಿಕ್ಕೆ ಸಂಕೋಚ ಪಡ್ತಿದ್ದೇವೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಸಂಕೋಚ ಪಡ್ತಿದ್ದೇವೆ, ಆರಾಧನೆ ಮಾಡ್ಲಿಕ್ಕೆ ಸಂಕೋಚ ಪಡ್ತಿದ್ದೇವೆ ಅಂತಂದ್ರೆ ನಮಗಿನ್ನೂ ದೇವರ ಅರ್ಥ ಆಗಿಲ್ಲ. ಸುಮ್ಮನೆ ಬರ್ತಿದ್ದೇವೆ ಎದ್ದೋಗ್ತಿದ್ದೇವೆ. ಯಾಕೆ ಬರ್ಬೇಕು? ಯಾಕೆ ಎದ್ದೋಗ್ಬೇಕು? ಬರ್ದೇ ಇದ್ರೆ ಚೆನ್ನಾಗಿರ್ತಲ್ಲ. ನೋ ಸರ್, ಇಫ್ ಯು ಆರ್ ಕಮಿಂಗ್ ನಿಮ್ಮ ಅಟೆನ್ಷನ್ ಇಲ್ಲೇ ಇರಬೇಕು, ನಿಮ್ಮ ಅಟೆನ್ಷನ್ ಪೂರ್ತಿ ಇಲ್ಲೇ ಇರಬೇಕು. ಬರ್ತಾರೆ, ತಲೆ ಬಗ್ಸ್ಕೊಂಡೇ ಇರ್ತಾರೆ. ಏನ್ ನೋಡ್ತಿರ್ತಾರೆ ಅಂತಂದ್ರೆ ದರಿದ್ರ ಕೈ ಫೋನ್ ಇಕ್ಕಲ್ಲ. ಈ ದರಿದ್ರ ಇದನ್ನ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ. ಜೀವನ ನಿಂತೋಗುತ್ತೆ, ಫೋನ್ ಸ್ಕ್ರೋಲ್ ಮಾಡೋದು ನಿಲ್ಲಲ್ಲ. ಬದುಕುಗಳು ಆರೋಗ್ತವೆ, ಇವತ್ತು ಆರಲ್ಲ, ಹೋಗ್ತಾನೆ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆ ಹೋಗ್ತಾನೆ ಇರುತ್ತೆ. ನೋ ಸರ್, ಅದ್ರಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಬೈಬಲ್ ಮುಂದೆ ಬನ್ನಿ, ಬೈಬಲ್ ಓದಿ, ಪ್ರಾರ್ಥನೆ ಮಾಡಿ, ಹಾಡಾಡಿ ದೇವರಿಗೋಸ್ಕರ. ದೇವರು ನಿಮಗೆ ಕೊಟ್ಟಂತ ತಲಾಂತೇನು? ಒಳ್ಳೆ ಸ್ವರ ದೇವರು ನಿಮಗೆ ಕೊಟ್ಟಿದ್ದಾರೆ, ಹಾಡಿ ದೇವರಿಗೋಸ್ಕರ. ಒಳ್ಳೆ ತಲಾಂತ ದೇವರಿಗೋಸ್ಕರ. ವಾಕ್ಯ ಹೇಳುವಂತ ತಲಾಂತ ದೇವರು ಕೊಟ್ಟಿದ್ದಾರೆ, ಆ ವಾಕ್ಯ ಹೇಳಿ ದೇವರಿಗೋಸ್ಕರ. ಏನ್ ಮಾಡ್ತಿದ್ದೇವೆ ನಾವು? ಸುಮ್ಮನೆ ಕುಳಿತುಕೊಂಡು ಎದ್ದೋಗೋದಕ್ಕಲ್ಲ ಸರ್. ಚರ್ಚ್ ಇಸ್ ಸಮಥಿಂಗ್ ಎಲ್ಸ್. ನಮ್ಮ ಆಲೋಚನೆಗಳಿಗೆ ಎಷ್ಟೋ ಮಿಗಿಲಾದಂಥದ್ದು ಸಭೆ. ಆ ಸಭೆಯಲ್ಲಿ ಬಂದು ಕೂತ್ಕೊಂಡು ಎದ್ದೋಗೋದಕ್ಕೆ ಮಾತ್ರ ದಯವಿಟ್ಟು ಬರಕ್ ಹೋಗ್ಬೇಡಿ. ಕೂತ್ಕೊಂಡು ಎದ್ದೋಗೋದಕ್ಕೆ ತುಂಬಾ ಜಾಗಗಳಿದ್ದಾವೆ ಹೊರಗಡೆ. ಇದು ಕೂತ್ಕೊಂಡು ಎದ್ದೋಗುವಂತ ಜಾಗ ಅಲ್ಲ, ನಮಗೆ ನಾವು ಸರಿ ಮಾಡಿಕೊಳ್ಳುವಂತ ಜಾಗ. ಹೀಗಾಗಿ ಸಭೆಯ ಪ್ರಾಮುಖ್ಯತೆ ನಮಗೆ ಅರ್ಥ ಆಗಿದೆ. Do we know the value of our church? Do we know the value of our pastor? ಸಭಾಪಾಲಕರ ಶ್ರೇಷ್ಠತೆ ನಮಗೆ ಗೊತ್ತಾ? ತೀತನಿಗೆ ಬರೆದಂತ ಪತ್ರಿಕೆಯಲ್ಲಿ ಪೌಲರವರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಿಂದ 13ನೇ ವಚನದಿಂದ. ಓಕೆ, 4ನೇ ಅಧ್ಯಾಯ 13ನೇ ವಚನದಿಂದ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವರ ಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬದ್ಧರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು.
ನಾವೆಲ್ಲರೂ ಉದ್ಧಾರ ಆಗೋದಕ್ಕೆ ಇವರು ಬಂದಿದ್ದಾರೆ. ಯಾರಿವರು? ಸಭಾಪಾಲಕರು, ಪಾಸ್ಟ್ರು. ಯಾಕೆ ಇದ್ದಾರೆ ಅಂತಂದ್ರೆ ನಮ್ಮನ್ನ ಸರಿ ಮಾಡ್ಲಿಕ್ಕೆ, ನಮ್ಮನ್ನ ಯೋಗ್ಯ ಸ್ಥಿತಿಗೆ ತರಲಿಕ್ಕೆ, ನಮ್ಮನ್ನ ಕಾಣುವಂತ ಕ್ರಿಸ್ತನಿಗೆ ನಾವು ಯೋಗ್ಯರಾಗಿ ಸುಂದರವಾಗಿ ಕಾಣುವುದಕ್ಕೆ ಅವರಿದ್ದಾರೆ ಪ್ರಿಯರೇ. ಅವರ ವ್ಯಾಲ್ಯೂ ನಮಗೆ ಗೊತ್ತಾಗಬೇಕು. ಅವರ ವ್ಯಾಲ್ಯೂ ನಮಗೆ ಪೌಲರವರು ಹೇಳ್ತಾರೆ, ನಿಮಗೆ ವಾಕ್ಯ ಹೇಳಿದ ಮೇಲೂ ಕೂಡ ನೀವು ಮತ್ತೆ ಪಾಪಕ್ಕೆ ಹೋಗಿದ್ದೀರಾ. ನೀವು ಮತ್ತೆ ವಾಕ್ಯದ ಬಳಿಗೆ ನಿಮ್ಮನ್ನ ಕರ್ಕೊಂಡು ಬರೋಕ್ಕೆ, ನಿಮ್ಮನ್ನ ಮತ್ತೆ ಕ್ರಿಸ್ತನ ಬಳಿಗೆ ಕರ್ಕೊಂಡು ಬರೋದಕ್ಕೆ ನಮ್ಗೆ ಏನಾಗುತ್ತೆ ಗೊತ್ತಾ? ಪ್ರಸವ ವೇದನೆ ಬರುತ್ತೆ. ಪ್ರಸವ ವೇದನೆ ಯಾರಿಗೆ ಬರುತ್ತೆ? ಪ್ರಸವ ಯಾರಿಗಾಗುತ್ತೆ ಹೇಳಿ? ಸ್ತ್ರೀಯರಿಗಾಗುತ್ತೆ. ಹೌದಾ? ಮಕ್ಕಳನ್ನ ಹೆರಿಗೆ ಮಾಡಬೇಕಾದ್ರೆ ಅವ್ರಿಗೆ ವೇದನೆ ಇರುತ್ತೆ, ಪ್ರಸವ ವೇದನೆ. ಪೌಲನಿಗೆ ಪ್ರಸವ ವೇದನೆ ಯಾಕೆ ಅಂತಂದ್ರೆ, ನೀನು ಹಾಳಾಗಿದಂತ ನಿನ್ನನ್ನ ಕ್ರಿಸ್ತನವರೆಗೆ ತರುವುದಕ್ಕೆ ನನಗೆ ವೇದನೆ, ನೋವು, ಕಣ್ಣೀರು, ಸಂಕಟ. ಅದು ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಪಾಸ್ ಹೆಂಗಿರ್ತಾರೆ ಅಂದ್ರೆ ಒಳ್ಳೆ ಇನ್ಶರ್ಟ್ ಹಾಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಕಾಣಿಸ್ತಾರೆ. ಸೂಪರ್, ಅವ್ರಿಗೆ ಏನ್ರಿ ಕಡಿಮೆ? ಹೌದಾ? ಅವ್ರಿಗೆ ಏನ್ರಿ ಕಡಿಮೆ? ಚೆನ್ನಾಗಿದಾರಲ್ಲ ಅವ್ರಿಗೆ ಎಲ್ಲಾನು ಕಡಿಮೆನೆ ಸರ್, ಅವ್ರಿಗೆ ಎಲ್ಲಾನು ಕಡಿಮೆನೆ. ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತಾರೆ, ನಮಗೋಸ್ಕರ ವಿಜ್ಞಾಪನೆಗಳನ್ನ ಮಾಡ್ತಿರ್ತಾರೆ, ನಮಗೋಸ್ಕರ ತುಂಬಾ ಮಾಡ್ತಿರ್ತಾರೆ. ಅವ್ರನ್ನ ಯಾವತ್ತಿಗೂ ಕೂಡ ಕಡಿಮೆಯಾಗಿ ಮಾತಾಡ್ತಿದ್ದು ಹೋಗಬೇಡಿ. ಸಭಾಪಾಲಕರು, ಪಾಸ್ಟರ್, ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ತುಂಬಾ ಶ್ರೇಷ್ಠವಾದಂತ ಕೆಲಸ. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ. ಪುಟ ಸಂಖ್ಯೆ 293, 13ನೇ ಅಧ್ಯಾಯ 17ನೇ ವಚನ. ನಿಮ್ಮ ಸಭಾನಾಯಕನ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಯಾರ ಮಾತು ಕೇಳಿ ನೀವು? ಯಾರ ಮಾತು ಕೇಳಿ? ಸಭಾಪಾಲಕರ ಮಾತನ್ನು ಕೇಳಿ. ಅವರು ಬನ್ನಿ ಅಂದ್ರೆ ಬನ್ನಿ, ಬರಬೇಡಿ ಅಂದ್ರೆ ಬರಬೇಡಿ, ಹೋಗಿ ಅಂದ್ರೆ ಹೋಗಿ, ಹೋಗ್ಬಾರ್ದು ಅಂತಂದ್ರೆ ಹೋಗ್ಬಾರ್ದು ಅಷ್ಟೇ. ಅವರ ಮಾತನ್ನು ನೀವು ಕೇಳಿ ಅವರಿಗೆ ನೀವೇನಾಗಿರಿ? ಅಧೀನರಾಗಿರಿ. ಯು ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಅವ್ರು ಹೇಳುವಂತ ಮಾತಿಗೆ ತಲೆ ಬಗ್ಗಿಸಬೇಕು ಅಷ್ಟೇ. ಬಿಕಾಸ್ ಅವ್ರೇನಾಗಿದ್ದಾರೆ? ಸಭಾಪಾಲಕರಾಗಿದ್ದಾರೆ. ಅಧೀನರಾಗಿರಿ. ಯಾಕೆಂತಂದ್ರೆ ಅವರು ಲೆಕ್ಕ ಒಪ್ಪಿಸಬೇಕಾಗಿರುವವರಾಗಿ ನಿಮ್ಮ ಆತ್ಮಗಳನ್ನ ಕಾಯ್ತಿದ್ದಾರೆ. ಯಾರನ್ನ ಕಾಯ್ತಿದ್ದಾರೆ? ಅವರು ನಿಮ್ಮ ಆತ್ಮಗಳನ್ನ ಕಾಯ್ತಿದ್ದಾರೆ. ನೀವು ನರಕಕ್ಕೆ ಹೋಗದಂತೆ ನಿಮ್ಮನ್ನ ಕಾಯ್ತಿದ್ದಾರೆ. ನರಕಕ್ಕೆ ಹೋಗದಂತೆ, ಬೀಳದಂತೆ ನಿಮ್ಮನ್ನು ವಾಕ್ಯವೆಂಬಂತ ಹಾಲನ್ನು ಕೊಟ್ಟು ಪ್ರತಿ ವಾರ ಪ್ರತಿದಿನ ನಿಮ್ಮನ್ನು ಕಾಯುತ್ತಿರುವುದರಿಂದ ಅವರ ಮಾತನ್ನು ಕೇಳ್ತಿದ್ದೇವಾ? ಎಸ್ ಸರ್, ಕೇಳ್ತಿದ್ದೇವೆ ಸರ್, ಕೇಳಬೇಕು ಸರ್, ಕೇಳಬೇಕು. ಯಾಕಂತಂದ್ರೆ ಅವರು ಕರ್ತನಿಂದ ನೇಮಿಸಲ್ಪಟ್ಟವರು, ಕರ್ತನು ಆರಿಸಿಕೊಂಡಂತವರು. ವಿ ಹ್ಯಾವ್ ಟು ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಂತಂದ್ರೆ ಬಂದ ತಕ್ಷಣ ಒಂದು ಶಾಲ್ವಾ ಹಾಕ್ಬಿಡಿ, ಬಂದ ತಕ್ಷಣ ತಲೆ ಮೇಲೆ ಒಂದು ಟೋಪಿ ಹಾಕ್ಬಿಡಿ, ಬಂದ ತಕ್ಷಣ ಒಂದು ಏನಂತಾರೆ ಹಾರ ಹಾಕಿ, ಇದಲ್ಲ. ಇದು ರೆಸ್ಪೆಕ್ಟ್ ಅಲ್ಲ. ಇದು ಎಲ್ಲರಿಗೂ ಕಾಣಿಸೋ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಂತಂದ್ರೆ ಏನೋ ಗೊತ್ತಾ? ವಾಟ್ ಎವರ್ ಹಿ ಟೆಲ್ಸ್, ಅವ್ರು ಏನ್ ಹೇಳಿದ್ರೆ ಅದನ್ನ ಮಾಡೋದು. ಅವ್ರು ಬಂದ್ಬಿಟ್ಟು ಯಾರಾದ್ರೂ ಹುಡುಗ ಬಾಪ ಸ್ವಲ್ಪ ಬಾತ್ರೂಮ್ ಗಲೀಜಾಗಿದೆ ತೊಳೆದು ನಾನಾ ನಮ್ಮ ಮನೇಲೇ ತೊಳೆಯಲ್ಲ, ಮನೇಲೇ ತೊಳೆಯಲ್ಲ, ಇಲ್ಲಿ ಯಾಕೆ ತೊಳೆಯೋದು? ನೋ ಸರ್, ಇಲ್ಲಿ ಕಲ್ತ್ಕೊಳ್ಳುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ವಿ ಹ್ಯಾವ್ ಟು ಡೂ. ಹಾಗಾಗಿ ಪ್ರೇಕರಿಸ್ತಾರೆ. ಸಭೆಯ ಶ್ರೇಷ್ಠತೆ ನಮಗೆ ಗೊತ್ತಾಗಿದೆಯಾ? ಸಭಾಪಾಲಕರ ಶ್ರೇಷ್ಠತೆ ನಮಗೆ ಗೊತ್ತಾಗಿದೆಯಾ? ಅದು ಗೊತ್ತಾಗದ ದಿನದವರೆಗೂ ಕೂಡ ಬೇರೆ ಇಲ್ಲೇ ಇಟ್ಕೊಂಡು ಇಲ್ಲೇ ಮುದುಕರಾದರೂ ಕೂಡ ಬೇರೆ ದೇವರು ಹೇಳುವಂತ ಮಾತು, ನೀನು ಯಾರೋ ನನಗೆ ಐ ಡೋಂಟ್ ನೋ ಹೂ ಯು ಆರ್, ಗೆಟ್ ಔಟ್. ಸೊ ಸರ್, ದೇವರಿಗೆ ವಿಧೇಯರಾಗಿ ಜೀವಿಸೋದು, ದೇವರ ಮಾತುಗಳಿಗೆ ವಿಧೇಯರಾಗಿ ಜೀವಿಸೋದು, ದೇವರ ಮಾತುಗಳಿಗೆ ಒಳಪಟ್ಟು ನಾವು ಬದುಕೋದಾಗಿರೋದು ಮುಖ್ಯವಾಗಿ ಯವನಸ್ಥರಾಗಿರುವಂಥವರು, ಮತ್ತೆ ಹೇಳ್ತಿದ್ದಾರೆ, ಯವನಸ್ಥರಾಗಿರುವಂಥವರು ಈ ನಿಮ್ಮ ಯೌವನವನ್ನು ಹಾಳು ಮಾಡಿಕೊಳ್ಳೋದಕ್ಕೆ
ಹೋಗ್ಬೇಕು. ನಾವು ಹಾಳಾಗ್ತಿದ್ಯಾ ಇಲ್ವಾ ಗೊತ್ತಾಗಬೇಕು ಅಂತಂದ್ರೆ ಹೇಗೆ ಗೊತ್ತಾಗುತ್ತೆ? ಹಾಳಾಗ್ತಿದ್ಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಹಾಲು ಡ್ರಿಂಕಿಂಗ್ ಮಿಲ್ಕ್ ಬಂತು ಅಂತ ಅನ್ಕೊಳ್ಳಿ. ಮಿಲ್ಕ್ ಎಷ್ಟು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಏನ್ ಗೊತ್ತಾಗುತ್ತೆ ಗೊತ್ತಾ? ಅದಕ್ಕೊಂದು ಮೀಟರ್ ಇದೆ. ಮಿಲ್ಕ್ ಪ್ಯೂರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ ಒಂದು ಮೀಟರ್ ಇದೆ. ಆ ಮೀಟರ್ ಹೆಸರು ಲ್ಯಾಕ್ಟೋ ಮೀಟರ್. ಆ ಮೀಟರ್ ನಾದ್ರಲ್ಲಿ ಇಟ್ವಿ ಅಂತ ಅನ್ಕೊಳ್ಳಿ, ಎಷ್ಟು ನೀರಿದೆ ಎಷ್ಟು ಹಾಲಿದೆ ಹೇಳಬಿಡುತ್ತೆ. ಮತ್ ನಾವು ಎಷ್ಟು ಪಾಪದಲ್ಲಿದ್ದೇವೆ ಎಷ್ಟು ದೇವರಲ್ಲಿದ್ದೇವೆ ಅಂತ ಗೊತ್ತಾಗಬೇಕಂದ್ರೆ ನಮ್ಗೇನ್ ಮೀಟರ್ ಇದೆ? ಬಾಯ್ದು ಹಗಲಿರುಳಿದನ್ನು ಧ್ಯಾನಿಸುತ್ತಿರುವವನು ಅವನು ಧನ್ಯನು. ಧನ್ಯನು ಅಂತ ಹೇಳಿದ್ಯಾ? ಎಷ್ಟೋ ಧನ್ಯನು, ಸ್ವಲ್ಪ ಧನ್ಯನಲ್ಲ ಅವನೇನು, ಎಷ್ಟೋ ಧನ್ಯನು. ಇಷ್ಟಲ್ಲ ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಎಷ್ಟೋ ಧನ್ಯನು. ಆ ಧನ್ಯತೆ ನಮಗೆ ಬರಬೇಕಂದ್ರೆ ಬೈಬಲ್ ಇದೆಯಲ್ಲ, ದಯವಿಟ್ಟು ನಿಮ್ಮದೇ ಆದಂತ ಬೈಬಲ್ ಇರಬೇಕು. ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ಬೈಬಲ್. ನಿಮ್ಮದೇ ಆದಂತ ಒಂದು ನೋಟ್ಬುಕ್ ಇರಬೇಕು, ನಿಮ್ಮದೇ ಆದಂತ ಒಂದು ಪೆನ್. ಯಾಕಿದೆ ಹೇಳ್ತಿದ್ದೇನೆ ಅಂತಂದ್ರೆ ನಿಮ್ಮ ಭವಿಷ್ಯತ್ತಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ದೇವರಲ್ಲಿ ಬೆಳೀಲಿಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಜನ ವಯಸ್ಸಾದವ್ರು ಬರೀತಾರೆ ಬುಕ್ ಹಿಡ್ಕೊಂಡು. ನಾವು ಕಾಲ್ ಮೇಲೆ ಕಾಲ ಕೂತಿರ್ತೇವೆ ಚರ್ಚಲ್ಲಿ. ಏನ್ ಕೆಲಸ ಇದೆ ಅವ್ರು ಹೇಳ್ತಿದ್ದಾರೆ ಕೇಳೋಣ, ಕೇಳಿಸ್ಕೊಳ್ಳೋದಕ್ಕೆ ಏನ್ ಖರ್ಚಾ ಇದೆ ಕೇಳೋಣ? ನೋ ಸರ್, ಬರ್ಕೋಬೇಕು, ಕೇಳಬೇಕು, ಅಂಡರ್ಲೈನ್ ಮಾಡ್ಕೋಬೇಕು, ಹೈಲೈಟ್ ಮಾಡ್ಕೋಬೇಕು, ಬರಿಬೇಕು. ಬರೆಯೋವರೆಗೂ ನಮ್ಗೇನು ಬರಲ್ಲ. ಗಮನಿಸ್ತಾರೆ ದಯವಿಟ್ಟು. ಇದು ನಿಮ್ಮ ಅಣ್ಣನಾಗಿ ತೆಗೆದುಕೊಳ್ಳುತ್ತಿರೋ, ತಮ್ಮನಾಗಿ ತೆಗೆದುಕೊಳ್ಳುತ್ತಿರೋ, ಹವೆವರ್ ಯು ಟೇಕ್ ಇಟ್, ಬಟ್ ಇಟ್ ಇಸ್ ಗುಡ್ ಅಡ್ವೈಸ್. ಇದು ಅಡ್ವೈಸ್ ತೆಗೆದುಕೊಳ್ಳಿ. ದೇವರಿಗೋಸ್ಕರ ಜೀವಿಸೋಣ. ಸಭೆಯಲ್ಲಿ ನಾವು ದೇವರಿಗೆ ವಿಧೇಯರಾಗಿ ಬದುಕೋಣ. ಸಭಾ ಪಾಲಕರಿಗೆ ನಾವು ವಿಧೇಯರಾಗಿ ಬದುಕೋಣ. ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ಬದುಕುತ್ತಾ ದೇವರ ಸಮ್ಮುಖದಲ್ಲಿರುವುದಕ್ಕೆ ಇಷ್ಟಪಡೋಣ. ಆ ಇಷ್ಟ ದೇವರಿಗೂ ಕೂಡ ತುಂಬಾ ಇಷ್ಟ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಸ್ವಾಮಿ, ಈ ದಿನದಲ್ಲಿ ಸಭೆಯ ಶ್ರೇಷ್ಠತೆ, ಸಭಾಮಾನವರ ಶ್ರೇಷ್ಠತೆ ಕುರಿತು ನಮಗೆ ನೀವು ಮಾತನಾಡೋದಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೇ, ಸಭೆಯಲ್ಲಿ ನೀವು ನಮ್ಮನ್ನು ಇಟ್ಟಿದ್ದೀರ, ನಿಮಗೆ ವಂದನೆಗಳು. ಈ ಸಭೆಯಲ್ಲಿ ಬಿಡದೆ ವಿಧೇಯರಾಗಿ ಭಯಭಕ್ತಿ ಉಳ್ಳವರಾಗಿ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವವರಾಗಿರುವಂತೆ ಸಹಾಯ. ಇದುವರೆಗೂ ಅದ್ಭುತವಾದಂಥ ರೀತಿಯಲ್ಲಿ ನಮ್ಮೆಲ್ಲರನ್ನು ನಡೆಸಿದ್ದೀರ, ನಿಮಗೆ ವಂದನೆಗಳು. ಇನ್ನು ಮುಂದೆ ನಿಮ್ಮ ಚಿತ್ತ, ನಿಮ್ಮ ಸಂಕಲ್ಪ, ನಿಮ್ಮ ಆಲೋಚನೆ, ನಿಮ್ಮ ಪ್ರಣಾಳಿಕೆ ನಮ್ಮ ಜೀವನಗಳಲ್ಲಿ ಏನಿದೆ ಅದಕ್ಕೆ ತಕ್ಕಂತೆ ನಮ್ಮೆಲ್ಲರನ್ನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮ ಬಲವನ್ನು ಹೆಚ್ಚಿಸುತ್ತಾ ಸೇರಿದಂತೆಲ್ಲ ನಿನ್ನ ಮಕ್ಕಳು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಳ್ತಿದ್ದೀವಿ. ಬಲಪಡಿಸಿ ಕರ್ತನೆ. ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುತ್ತಾ ಇನ್ನು ಅನೇಕರನ್ನು ನಿಮ್ಮ ಸಮ್ಮುಖಕ್ಕೆ ಕರೆತರುವಂಥ ಭಾಗ್ಯವನ್ನು, ಬಾಧ್ಯತೆಯನ್ನು ನಮ್ಮ ಮೇಲೆ ನೀವು ನಡೆಸಿ ಪೋಷಿಸಿ ಸಂರಕ್ಷಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಅಂತ ದೇವರು. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ